देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। हरि ओಂ। 10ನೇ ಅಧ್ಯಾಯದ ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಕೃಷ್ಣ ಒಂದು ಮಾತು ಹೇಳಿದ್ದ. ಏನದು ಮಾತು? ಇಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಕೊನೇ ಶ್ಲೋಕ. ಎಲ್ಲ ಜಗತ್ತನ್ನ ನಾನು ಮುಚ್ಚಿಬಿಟ್ಟಿದ್ದೇನೆ. ಇಷ್ಟಭ್ಯಾಮಿ, ಎಲ್ಲವನ್ನ ನಾನು ವ್ಯಾಪಿಸಿಕೊಂಡಿದ್ದೇನೆ ಅಂತ ಭಗವಂತ ಹೇಳಿದ. ಅಂದ್ರೆ ಭಗವಂತನ ವ್ಯಾಪ್ತೋಪಾಸನೆಯನ್ನು ಮಾಡಬೇಕು ಅಂತ ತಾತ್ಪರ್ಯ. ಅದಕ್ಕೆ ನಾನು ವ್ಯಾಪ್ತ ಇದ್ದೇನೆ ಅಂತ ಉಪಾಸನೆ ಮಾಡಬೇಕು. ಸಂಕ್ಷಿಪ್ತವಾಗಿ ಹೇಳಿದ್ದ ವ್ಯಾಪ್ತೋಪಾಸನೆಯನ್ನು. ಇಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದ ಮಾತದು. ಧ್ಯಾನ ಮಾಡಬೇಕಾದ್ರೆ ಸಂಕ್ಷೇಪವಾಗಿ ಹೇಳಿಬಿಟ್ರೆ ಅಥವಾ ಸಂಕ್ಷಿಪ್ತವಾಗಿ ಹೇಳಿಬಿಟ್ರೆ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಸಂಕ್ಷಿಪ್ತವಾಗಿ ಹೇಳಿದ್ದು ಬುದ್ಧಿಸ್ಥವಾಗೋದಿಲ್ಲ, ಬುದ್ಧಿ ಒಳಗೆ ನಮಗ್ ಹೋಗೋದಿಲ್ಲ. ಇನ್ ವಿಸ್ತಾರವಾಗಿ ಹೇಳಿದ್ದೆ ಬುದ್ಧಿ ಒಳಗೆ ಹೋಗೋದಿಲ್ಲ, ಇನ್ ಸಂಕ್ಷಿಪ್ತವಾಗಿ ಹೇಳಿದ ಬುದ್ಧಿ ಒಳಗೆ ಹೇಗೆ ಹೋಗುತ್ತೆ? ಇರ್ಲಿ, ಸಂಕ್ಷೇಪವಾಗಿ ವರ್ಣನೆ ಮಾಡಿಬಿಟ್ರೆ ಬುದ್ಧಾವನವರೋಹಾತ್, ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ. ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ ಅಂತ ಅಂದ್ಬಿಟ್ರೆ ಧ್ಯಾನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಧ್ಯೇಯವಾದ ಪದಾರ್ಥ ಭಗವದ್ ರೂಪವನ್ನ ವಿಸ್ತಾರವಾಗಿ ಚಿಂತನೆ ಮಾಡಿಕೊಟ್ರೆ ಮಾತ್ರ ಬುದ್ಧಿಸ್ಥವಾಗುವಂಥದ್ದು. ಹಾಗಾಗ್ಲಿಲ್ಲ ಅಂದ್ರೆ ಬುದ್ಧಿಸ್ಥವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತನನ್ನ ಹೇಗೆ ಅವನು ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡ್ರೆ, ವಿಸ್ತಾರವಾಗಿ ಶ್ರವಣ ಮಾಡಿದ್ರೆ ಧ್ಯಾನ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ ಅಲ್ವಾ? ಭಗವಂತ ಹೇಗಿದ್ದಾನೆ, ಸರ್ವತ್ರ ವ್ಯಾಪ್ತನಿದ್ದಾನೆ ಅಲ್ವಾ? ಅದು ವಿಸ್ತಾರವಾಗಿ ತಿಳ್ಕೊಂಡ್ರೆ ಭಗವಂತನ ಸರ್ವವ್ಯಾಪ್ತಿಯನ್ನ ಧ್ಯಾನ ಮಾಡ್ಲಿಕ್ಕೆ ಬರುತ್ತೆ. ಆದ್ದರಿಂದ ಧ್ಯಾನಕ್ಕೆ ಅನುಕೂಲವಾಗುವಂತೆ ಭಗವಂತ ಹೇಗಿದ್ದಾನೆ, ತನ್ನ ವ್ಯಾಪ್ತ ರೂಪ ಅರ್ಥಾತ್ ವಿಶ್ವರೂಪ ಅಂತ ಅರ್ಥ. ವ್ಯಾಪ್ತ ಅಂದ್ರೆ ಎಲ್ಲ ಕಡೆ ಇರುವವನು, ಅದನ್ನೇ ವಿಶ್ವರೂಪ ಅಂತ ಕರೆಯುವಂಥದ್ದು. ಅದನ್ನ ಅರ್ಜುನನಿಗೆ ಭಗವಂತ ಏನ್ ತೋರಿಸಿದ್ದ ಅದರ ಅನುವಾದವನ್ನು ಮಾಡ್ತಾರೆ. ಈ 11ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವ್ಯಾಪ್ತ ರೂಪವನ್ನ ಅರ್ಜುನನಿಗೆ ಏನು ದರ್ಶನ ಮಾಡಿಸಿದ್ದ, ಅಂದ್ರೆ ಅರ್ಜುನನ ಯೋಗ್ಯತೆ ಎಷ್ಟಿತ್ತೋ ದರ್ಶನ ಮಾಡ್ಲಿಕ್ಕೆ, ಅರ್ಜುನನ ಯೋಗ್ಯತೆಗೆ ಅನುಗುಣವಾಗಿ ಅವನಿಗೆ ಭಗವಂತ ಹೇಗೆ ದರ್ಶನ ಮಾಡಿಸಿದ್ದ ಅದರ ಅನುವಾದವನ್ನ. ಯಾಕೆ ಅಂತಂದ್ರೆ ನೋಡಿದ್ದನ್ನ ಅನುವಾದ ಮಾಡಬಹುದಷ್ಟೇ ಹೊರತು ಅದು ಹೀಗೆ ಇತ್ತು ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಇದೆ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ ನೋಡಿ, ಪ್ರದರ್ಶಿತಸ್ಯ ಅನುವಾದೇನ ಅನೇನ ಏಕಾದಶಾಧ್ಯಾಯೇನ ಉಚ್ಯತೆ. ಭಗವಂತ ಅವನಿಗೆ ತೋರಿಸಿದ ವಿಶ್ವರೂಪ ದರ್ಶನದ ಅನುವಾದ. ಭಾಗವತ ಗೀತಾ ತಾತ್ಪರ್ಯದಲ್ಲಿ ವಿಸ್ತಾರವಾಗಿ ಚಿಂತನೆ ಕೊಡ್ತಾರೆ ವಿಶ್ವರೂಪದ ಬಗ್ಗೆ. ಆಚಾರ್ಯರು ತಾತ್ಪರ್ಯದಲ್ಲಿ ವಿಸ್ತಾರವಾಗಿ ತಾತ್ಪರ್ಯವನ್ನ ಬರೆದಿದ್ದಾರೆ. ನೋಡೋಣ. ಇದು ಭಾಷ್ಯವಾದ್ದರಿಂದ ಭಾಷ್ಯ ಪ್ರಕೃತ ಏನಿದೆ ನಾವು ನೋಡ್ಕೊಂಡು ಹೋಗೋಣ ಅಷ್ಟೇ ಅದನ್ನ. ಆದ್ದರಿಂದ ಭಗವಂತ ವಿಶ್ವರೂಪದ ಬಗ್ಗೆ ಇಲ್ಲಿ ಈ ಅಧ್ಯಾಯ ನಮಗೆ ತುಂಬಾ ಅದ್ಭುತವಾಗಿ ತಿಳಿಸಿಕೊಡುತ್ತೆ. ಅರ್ಜುನ ಹೇಳ್ತಾನೆ, ಆಹಾ, ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಯಾ ಮಮ. ಅರ್ಜುನ ಹೇಳ್ತಾನೆ, ಗುಹ್ಯಂ
ಅತ್ಯಂತ ರಹಸ್ಯವಾದ ಅಧ್ಯಾತ್ಮ ಸಂಗೀತಂ. ಅಧ್ಯಾತ್ಮ ಅಂತ ಅದಕ್ಕೆ ಹೆಸರು. ಭಗವಂತನ ಸ್ವರೂಪವನ್ನ ಚೆನ್ನಾಗಿ ನಮಗೆ ಹೇಳಿಕೊಡೋದ್ರಿಂದ ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು. ಅಂತ ಅಧ್ಯಾತ್ಮ ಎಂತ ಹೆಸರುಳ್ಳ ಯದ್ವಚಃ ಯಾವ ಮಾತು ಭಗವಂತ ನಿನ್ನಿಂದ ಮದನುಗ್ರಹಾಯ ನನಗೆ ಹೇಳಲ್ಪಟ್ಟಿತೋ, ನನಗ ಅನುಗ್ರಹಕ್ಕಾಗಿ ನನ್ನ ಮೇಲಿನ ಅನುಗ್ರಹ ಬುದ್ಧಿಯಿಂದ ಕೃಷ್ಣ ನೀನು ಅಧ್ಯಾತ್ಮ ಎನ್ನುವ ಹೆಸರುಳ್ಳ ಅತ್ಯಂತ ರಹಸ್ಯವಾದ ಮಾತುಗಳನ್ನು ನನಗೆ ಹೇಳಿದೆಯೋ, ಅಂಥ ನೀನು ಹೇಳಿದ ಆ ಮಾತಿನಿಂದ ನನ್ನ ಮೋಹ ಎಲ್ಲ ನಾಶ ಆಗ್ತಾ ಇದೆಯಪ್ಪ. ಮೋಹ ಬಂಧು ಸ್ನೇಹ ನಿಮಿತ್ತ ರೂಪವಾದಂತಹ ಮೋಹ. ಅಯ್ಯೋ ಬಂಧುಗಳು ಸಾಯ್ತಾರೆ, ಅವ್ರು ಹೋಗಿಬಿಡ್ತಾರೆ ಅಂತ ನನಗೇನ್ ಮೋಹ ಇತ್ತು, ಆ ಎಲ್ಲ ಪ್ರಕಾರವಾಗಿರ್ತಕ್ಕಂತಹ ಮೋಹ ನನಗೆ ವಿಗತಃ ನಾಶ ಆಗೋಯ್ತು, ನಷ್ಟವಾಗೋಯ್ತು. ದೇವರ ಮಾತು ಅಂದ್ರೆ ಹಾಗೆ. ಭಗವಂತನ ಮಾತನ್ನ ನಾವು ಚೆನ್ನಾಗಿ ಕೇಳಿಬಿಟ್ವಿ, ನಮಗೂ ಹೇಳಿದ್ದಾನೆ ಭಗವಂತ ಮಾತನ್ನ ಅಲ್ವಾ. ಇದೆಲ್ಲ ಭಗವಂತನ ಮಾತೈತಾರೆ. ಅದನ್ನ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಜನನಕ್ಕೂ ಸಂತೋಷ ಇಲ್ಲ, ಮರಣಕ್ಕೆ ದುಃಖ ಇಲ್ಲ, ಅಷ್ಟೇ. ಹುಟ್ಟಿದರೆ ಸಂತೋಷವಿಲ್ಲ, ಯಾಕೆ ಸಂತೋಷ ಇಲ್ಲ? ಸಾಯ್ಲಿಕ್ಕಾಗೆ ಹುಟ್ಟಿರುವಂಥದ್ದು. ಸತ್ತರೆ ದುಃಖ ಇಲ್ಲ, ಯಾಕೆ? ಸತ್ತಿರೋದೇ ಹುಟ್ಲಿಕ್ಕಾಗಿ, ಮುಗಿತಲ್ಲಿಗೆ. ನನಗೆ ಸಂಬಂಧಪಟ್ಟ ಅಥವಾ ನನ್ನ ಶರೀರಕ್ಕೆ ಸಂಬಂಧಿಸಿದ ನನ್ನ ರಕ್ತವನ್ನ ಹಚ್ಚಿಕೊಂಡು ಬಂದಿರತಕ್ಕಂತಹ ಇದು ಹೋಯ್ತು, ಅಥವಾ ಇನ್ನೊಂದು ಬಂತು, ಅಷ್ಟೇ. ಹಾಗೆ ನಾನು ಕೂಡ ಎಲ್ಲೋ ಬರ್ತೀನಿ, ಎಲ್ಲೋ ಹೋಗ್ತೀನಿ, ದುಃಖ ಯಾಕೆ? ಆದ್ದರಿಂದ ವಿಚಿತ್ರವಾದ ಅಧ್ಯಾತ್ಮ. ದುಃಖಕ್ಕೆ ಅವಕಾಶವೇ ಇಲ್ಲ, ಹಾಗಂತ ಸಂತೋಷಕ್ಕೂ ಅವಕಾಶ ಇಲ್ಲ. ಯಥಾಸ್ಥಿತವಾಗಿ ಹಾಗೇ ಇದ್ಬಿಡೋದು, ನಿರ್ವಿಕಲ್ಪರಾಗಿ ನಿರ್ಲೇಪರಾಗಿ ಇದ್ಬಿಡೋದ ಜೀವನ. ಅದನ್ನ ನಾವು ಅಭ್ಯಾಸ ಮಾಡಬೇಕು. ಗೀತೆಯ ಸಾರಾಂಶವದೇ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾ ಜಯು ಹೇಳಿದ್ದಾನೆ ಕೃಷ್ಣ. ಸುಖದಲ್ಲಿ ಹಿಗ್ಗೋದಿಲ್ಲ, ದುಃಖದಲ್ಲಿ ಕುಗ್ಗೋದಿಲ್ಲ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅನ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದಷ್ಟೇ. ಆದ್ದರಿಂದ ಬಂಧುಗಳ ಮೇಲೆ, ಬಾಂಧವರ ಮೇಲೆ ಇರತಕ್ಕಂತಹ ಸ್ನೇಹ ನನಗೆ ನಷ್ಟ ಆಗೋಯ್ತಪ್ಪ. ಅವ್ರು ಯಾರು ಅಂತ ಗೊತ್ತಾಯ್ತು ನನಗೆ. ನನ್ನಂತೆ ಅದು ಜೀವವೇ. ಆ ಜೀವ ಈ ಶರೀರವನ್ನ ಬಿಟ್ಟು ಹೋಗತ್ತೆ, ಯಾಕೆ? ಇನ್ನೊಂದು ಶರೀರ ಬರ್ಲಿಕ್ಕಾಗಷ್ಟೇ, ಮುಗಿದೋಯ್ತು ಅಲ್ಲಿಗೆ. ಮೋಹನಾಶ ಆಯ್ತು ನನಗೆ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಂ ಅಪಿ ಚಾವ್ಯಯಂ. ಕಮಲಪತ್ರಾಕ್ಷ, ಕಮಲದ ದಳದಂತೆ ಕಣ್ಣುಳ್ಳ ಕೃಷ್ಣನೇ. ಕಮಲದಂತೆ ಕಣ್ಣು, ಅಗಲವಾ ವಿಶಾಲವಾಗಿದೆ ದೇವರ ಕಣ್ಣು. ಸ್ವತಃ ನಿನ್ನಿಂದ ಭೂತಾನಾಂ ಭವಾಪ್ಯಯೋ, ಸಮಸ್ತ ಜೀವಗಳಿಗೆ ಉತ್ಪತ್ತಿ ಮತ್ತು ನಾಶ ಎಲ್ಲವನ್ನ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಅಂತ ಏನ್ ಕೃಷ್ಣ ಹೇಳಿದ್ದ, ಅದೇ ನಿನ್ನಿಂದ ನನಗೆ ಸಕಲ ಪ್ರಾಣಿಗಳು, ಸಕಲ ಭೂತಗಳು ಅದು ಉತ್ಪತ್ತಿಯಾಗೋದು, ನಾಶವನ್ನ ಹೊಂದೋದು ವಿಸ್ತಾರವಾಗಿ ನೀ ಹೇಳಿದೆ, ಅದನ್ನ ಕೇಳಿದ್ದೇನೆ. ನಿನ್ನ ಅವ್ಯಯವಾದ, ಅಂದ್ರೆ ಅವ್ಯಯ ಅಂದ್ರೆ ನಾಶ ಇಲ್ಲ ಅಂತ ಅರ್ಥ, ಶಾಶ್ವತ ಅಂತ. ಇನ್ನ ಶಾಶ್ವತವಾಗಿರ್ತಕ್ಕಂಥ ಮಹಾತ್ಮ್ಯವನ್ನು ಕೂಡ ನಾನು ಕೇಳಿದ್ದೇನೆ. ಅತ್ಯಂತ ಪ್ರಸಿದ್ಧ. ಕಮಲದ ದಳದಂತೆ ಇರತಕ್ಕಂತಹ ಕಣ್ಣುಳ್ಳ ಕೃಷ್ಣನೇ, ನೀನು ಏನು ಹೇಳಿದೆ ಸಮಸ್ತ ಪ್ರಾಣಿಗಳ ಉತ್ಪತ್ತಿ ನಾಶ, ಅದನ್ನ ವಿಸ್ತಾರವಾಗಿ ಕೇಳಿದ್ದೇನೆ. ಹಾಗೆ ನಿನ್ನ ಶಾಶ್ವತವಾದ ಮಹಾತ್ಮ್ಯವನ್ನು ಕೂಡ ಶ್ರವಣ ಮಾಡಿದ್ದೇನೆ. ಏನಾಗ್ಬೇಕಯ್ಯ ಈಗ ನಿನಗೆ? ಹೇಳ್ತಾನೆ ನೋಡ್ರಿ. ಏವಮೇತದ್ಯಥಾತ್ಮಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪುರುಷೋತ್ತಮ ಅಥವಾ ಪರಮೇಶ್ವರ ಸರ್ವೋತ್ತಮನಾಗಿರ್ತಕ್ಕಂತಹ ಕೃಷ್ಣ, ನೀನು ಸರ್ವತ್ರ ವ್ಯಾಪ್ತ ಅಂತ ಹೇಳ್ತಾ ಇದ್ದೀಯಲ್ವಾ. ನಿನ್ನ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥ ರೂಪ ಪುರುಷೋತ್ತಮರ, ಅಕ್ಷರಾಕ್ಷರ ಪುರುಷೋತ್ತಮರಾಗಿರ್ತಕ್ಕಂತಹ
ಕೃಷ್ಣ ನಿನ್ನ ಐಶ್ವರಂ, ಐಶ್ವರ ಅಂದ್ರೆ ಈಶ್ವರ ಸಂಬಂಧಿಯಾದದ್ದು, ಅಂದ್ರೆ ಸರ್ವತ್ರ ವ್ಯಾಪ್ತವಾದದ್ದು ವಿಶ್ವರೂಪ ಅಂತ. ಆ ವಿಶ್ವರೂಪವನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಇಚ್ಛಾಮಿ, ನಿನ್ನ ವಿಶ್ವರೂಪವನ್ನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಮನ್ಯಸೆ ಯದಿ ತತ್ ಶಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇತ್ವಂ ದರ್ಶಯಾತ್ಮಾನಮವ್ಯಯಂ. ಪ್ರಭೋ, ಸಮರ್ಥನಾದವನೇ, ಯಾಕೆ ತೋರಿಸ್ಲಿಕ್ಕೂ ಸಮರ್ಥ, ತೋರಿಸದೇ ಇರ್ಲಿಕ್ಕೂ ಸಮರ್ಥ. ನನ್ನಿಷ್ಟ ಕಣಯ್ಯ, ನಿನಗೆ ಆಸೆ ಬಂದ್ಬಿಟ್ರೆ ನಾನು ತೋರಿಸ್ಬೇಕಾ? ಇಚ್ಛಾಮಿ ಅಂತ ನೀ ಹೇಳಿದೆ, ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ನಿನ್ನ ಐಶ್ವರವನ್ನ, ನಿನ್ನ ಐಶ್ವರ್ಯವನ್ನ, ನಿನ್ನ ಸರ್ವತ್ರ ವ್ಯಾಪ್ತವಾದ ರೂಪವನ್ನ ಅರ್ಥಾತ್ ವಿಶ್ವರೂಪವನ್ನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ, ಇಚ್ಛೆ ಪಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನೋಡ, ಅರ್ಜುನನಿಗೆ ಶ್ರವಣ ಮಾಡಿ 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 ಭಗವಂತನ ಸ್ವರೂಪ ಜ್ಞಾನ ಎಷ್ಟು ದೃಢವಾಗಿದೆ ಅಂದ್ರೆ ನೀನು ಪ್ರಭು ಸಮರ್ಥ ಅಪ್ಪ, ನೀನಷ್ಟೆ. ನಿನ್ನ ಇಚ್ಛೆಗೆ ಬಂದು ತೋರಿಸ್. ನನ್ನ ಇಚ್ಛೆ ಪಟ್ರೆ ನಾನು ಏನ್ ಪ್ರಯೋಜನ? ನಿನ್ನ ಇಚ್ಛೆಗೆ ಬರಬೇಕು. ಇವನು ಕೇಳಿದ್ದಾನೆ, ಇವನ ಪ್ರಾರ್ಥನೆಯನ್ನ ಮನ್ನಿಸಬೇಕು ನಾನು, ಆಗ್ಲಿ ಅಂತ ಹೇಳಿ ಓಕೆ ಅಂತ ಹೇಳಬೇಕು, ಹೇಳಿ ದರ್ಶನ ಕೊಡ್ಬೇಕು ಅಂತ ನಿನ್ನ ಇಚ್ಛೆಗೆ ಅದು ಬಂದ್ರೆ ಯಾರು ತಡೀಲಿಕ್ಕೆ ಸಮರ್ಥರಿದ್ದಾರೆ? ನೀನು ಸಮರ್ಥ, ನೀನು ಪ್ರಭು. ನಾಸ್ತಿ ತಸ್ಮಾತ್ ಪರಂ ಭೂತಂ ಪುರುಷಾದ್ವೈ ಸನಾತನಾತ್. ಮೋಕ್ಷ ಧರ್ಮದಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಭು ಅನ್ನುವ ಶಬ್ದಕ್ಕೆ ಸಮರ್ಥ ಅಂತ ಅರ್ಥ. ಅಂದ್ರೆ ಭಗವಂತನಿಗಿಂತ ಸರ್ವೋತ್ತಮವಾಗಿರತಕ್ಕಂಥ ಒಂದು ವಸ್ತು ಲೋಕದಲ್ಲಿ ಇಲ್ವೇ ಇಲ್ಲ. ಅಂದ್ರೆ ಭಗವಂತನಿಗಿಂತ ಸರ್ವೋತ್ತಮವಾಗಿರತಕ್ಕಂಥ ಒಂದು ವಸ್ತು ಲೋಕದಲ್ಲಿ ಇಲ್ಲ. ಸ್ಪಷ್ಟವಾಗಿ ಮೋಕ್ಷ ಧರ್ಮ ಹೇಳ್ತಾ ಇದೆ. ಆದ್ದರಿಂದ ಪ್ರಭು ಅಂದ್ರೆ ಸಮರ್ಥ, ಪ್ರಭು ಅಂತಂದ್ರೆ ಸರ್ವೋತ್ತಮ. ಅಂದ್ರೆ ದೇವರ ಅನುಗ್ರಹ ಇಲ್ಲದೆ, ದೇವರ ಇಚ್ಛೆ ಇಲ್ಲದೆ ಅವನ ವಿಶ್ವರೂಪವನ್ನ ಯಾರಿಗೂ ನೋಡ್ಲಿಕ್ಕಲ್ಲ, ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆಲೋಚನೆಗೆ ಬರೋದಿಲ್ಲ ರೂಪ, ಆಲೋಚನೆಗೂ ಸಿಗದ ರೂಪವದು. ಆದ್ದರಿಂದ ಪ್ರಭು ಅಂತಂದ್ರೆ ಅಭಿಧಾನವನ್ನು ಕೊಡ್ತಾರೆ ಆಚಾರ್ಯರು. ಪ್ರಭುರೀಶ ಸಮರ್ಥಶ್ಚೇತ್ಯಭಿಧಾನಂ. ಪ್ರಭು, ಈಶಾ, ಸಮರ್ಥ ಅನ್ನೋದೆಲ್ಲವೂ ಕೂಡ ಪರ್ಯಾಯ ಪದಗಳು. ಆದ್ದರಿಂದ ಪ್ರಭೋ, ಸರ್ವೋತ್ತಮನೂ ಸರ್ವ ಸಮರ್ಥನೂ ಆಗಿರತಕ್ಕಂಥ ಕೃಷ್ಣ, ತದ್ರೂಪಂ, ನಿನ್ನ ಆ ರೂಪ, ನಿನ್ನ ಸರ್ವತ್ರ ವ್ಯಾಪ್ತವಾಗಿರತಕ್ಕಂಥ ವಿಶ್ವರೂಪ. ಮಯಾ ಶಕ್ಯಂ ಇತಿ ಯದಿ ಮನ್ಯಸೆ. ನನಗೆ ನೋಡ್ಲಿಕ್ಕೆ ಸಾಮರ್ಥ್ಯ ಇದೆ, ನನಗೆ ಯೋಗ್ಯತೆ ಇದೆ, ನಿನ್ನ ಆ ವಿಶ್ವರೂಪವನ್ನ ದರ್ಶನ ಮಾಡತಕ್ಕಂಥ ಯೋಗ್ಯತಾ ನೀನು ತಿಳ್ಕೊಂಡ್ರೆ, ಯದಿ ಮನ್ಯಸೆ, ನಿನ್ನ ಇಚ್ಛೆಗೆ ಬಂದ್ರೆ ಯೋಗೇಶ್ವರ. ನೋಡಿ, ಯೋಗೇಶ್ವರ, ಯೋಗ ಅಂದ್ರೆ ಉಪಾಯ, ಎಲ್ಲ ಉಪಾಯಕ್ಕೂ ಸ್ವಾಮಿಯಾದ ಕೃಷ್ಣನೇ, ನಿನ್ನ ನಾಶರಹಿತವಾಗಿರತಕ್ಕಂತಹ ಶಾಶ್ವತವಾದ ಆ ವಿಶ್ವರೂಪವನ್ನ ದರ್ಶಯ, ನನಗೆ ತೋರಿಸು. ನೋಡಿ, ಈ ಶ್ಲೋಕದಲ್ಲಿ ಒಂದು ಕೀವರ್ಡ್ ಅಂತ ಬರುತ್ತೆ, ಅದು ಪ್ರಭು. ಸರ್ವಸಮರ್ಥನಾಗಿರ್ತಕ್ಕಂಥ ಕೃಷ್ಣನೇ ಅಂತ ಅರ್ಥ. ತೋರಿಸ್ಲಿಕ್ಕೆ ಹೇಳಿದ್ನಲ್ಲ, ತೋರಿಸ್ಲಿಕ್ಕೂ ತೋರಿಸದೇ ಇರ್ಲಿಕ್ಕೂ ಎರಡಕ್ಕೂ ಮಹಾಸಮರ್ಥ ಭಗವಂತ ಇದ್ದ. ಆದ್ದರಿಂದ ಸ್ವಾಮಿ, ನನಗೆ ನೋಡ್ಬೇಕು ಅಂತ ಆಸೆ, ನಿನ್ನ ಇಚ್ಛೆಗೆ ಬಂದ್ರೆ ದರ್ಶನ ಮಾಡಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾನೆ. ಭಗವಂತ ಹೇಳ್ತಾನೆ, ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಕೃಷ್ಣ ಹೇಳಿದ, ನೋಡ್ಲೇಬೇಕು, ವಿಶ್ವರೂಪ ದರ್ಶನವನ್ನ ಮಾಡ್ಲೇಬೇಕು ನಾನು ಅಂತ ಅತ್ಯಂತ ಆಸಕ್ತಿಯಿಂದ ನಿಂತಿರತಕ್ಕ ಅರ್ಜುನನಿಗೆ ಹೇಳ್ತಾನೆ, ಪಾರ್ಥ, ಅರ್ಜುನ, ನನ್ನ ಮೇ ನಾನಾ ವಿಧಾನಿ, ನನ್ನ ಅನೇಕ ಪ್ರಕಾರವಾಗಿರತಕ್ಕಂತಹ ನಾನಾ ವರ್ಣಾಕೃತಿ ನಿಚ, ನಾನಾ ಬಣ್ಣಗಳು, ಬಿಳಿ, ನೀಲಿ, ಹಳದಿ, ಹಸರು, ಕೆಂಪು, ಎಷ್ಟು ಬಣ್ಣಗಳಿದೆಯೋ ಆ ಎಲ್ಲ ಬಣ್ಣಗಳಿಂದ ನಾನಾ ಆಕೃತಿನಿ, ವಿಚಿತ್ರವಾದ ಆಕಾರಗಳು, ರೂಪಗಳು, ದಿವ್ಯಾನಿ,
ಜಡವಾದ ಪ್ರಕೃತಿಯ ಸಂಬಂಧವಿಲ್ಲದ ಅತಿಲೌಕಿಕ ಅಪ್ರಾಕೃತವಾಗಿರತಕ್ಕಂತಹ ಶತಶಃ ಅಥ ಸಹಸ್ರಶಃ 100 ಸಾವಿರಾರು ರೂಪಗಳನ್ನ ನೋಡು. ನೋಡ್ರಿ ಹೇಗಿದೆ ಅಂತಂದ್ರೆ ದೇವರ ಒಂದೇ ರೂಪ ತನ್ನ ಅಚಿಂತ್ಯ ಶಕ್ತಿಯಿಂದ ಸಾವಿರಾರು ರೂಪ ಆಗ್ಬಿಡುತ್ತೆ. ಆದ್ದರಿಂದ ಆಚಾರ್ಯರ ಸಿದ್ಧಾಂತ ಇದು. ಅಚಿಂತ್ಯ ಶಕ್ತಿ ಅನ್ನೋದ್ರ ಬಗ್ಗೆ ನಾವು ಈಗ್ಲೇ ಇದರ ಗೀತಾ ಭಾಷ್ಯದಲ್ಲೇ ವರ್ಣನೆ ಮಾಡಿ ಆಗಿದೆ. ಅಚಿಂತ್ಯ ಶಕ್ತಿ ಮತ್ತು ವಿಶೇಷ ಬಲ. ವಿಶೇಷ ಅಂತನ್ನೋದು ಒಂದು ಪದಾರ್ಥ, ಎಲ್ಲ ವಸ್ತುಗಳಲ್ಲೂ ಇದೆ. ಮಧ್ವ ಸಿದ್ಧಾಂತದ ಒಂದು ವೈಶಿಷ್ಟ್ಯವೇ ಅದು, ವಿಶೇಷ ಎನ್ನುವಂತಹ ಪದಾರ್ಥವನ್ನು ಒಪ್ಪಿರುವುದು. ಎಲ್ಲಿ ಭೇದ ಇಲ್ಲ, ಒಂದೇ ಇದೆ, ಎರಡಂತೆ ಕಾಣುವುದು. ಹಾಲಿನ ಬಿಳಿ, ಬಟ್ಟೆ ಬಿಳಿ ಮೊದಲಾದ ಭೇದಹೀನೇ ತ್ವಪರ್ಯಾಯ ಶಬ್ದಾಂತರ ನಿಯಾಮಕ ವಿಶೇಷೋ ನಾಮ ಕಥಿತಃ ಸೋಸ್ತಿ ವಸ್ತುಶ್ವಶೇಷತಃ ಅಂತ ಆಚಾರ್ಯರ ಸಿದ್ಧಾಂತ, ಆಚಾರ್ಯರ ಮಾತು. ಆದ್ದರಿಂದ ವಿಶೇಷ ಬಲದಿಂದಲೂ ಅಚಿಂತ್ಯ ಶಕ್ತಿಯಿಂದಲೂ ಒಂದೇ ಆಗಿರ್ತಕ್ಕಂಥ ಭಗವಂತನ ರೂಪ ಅನೇಕ ರೂಪಗಳ ಕಾಣಿಸ್ತು. ಒಬ್ಬನೇ ಭಗವಂತ ವಿಶೇಷ ಬಲದಿಂದ ಅಚಿಂತ್ಯ ಶಕ್ತಿಯಿಂದ ಸಾವಿರಾರು ರೂಪ ಉಳ್ಳವನಾಗಿ ತೋರಿಸ್ಕೊಂಡ್ಬಿಟ್ಟ ದೇವರು. ನೋಡಯ್ಯ ನನ್ನ ರೂಪಗಳನ್ನ. ಅದಕ್ಕೆ ನೋಡಿ ದಿವ್ಯಾನಿ ತಂದುಬಿಟ್ಟ. ಯಾವ ದೇವರ ಯಾವ ರೂಪಗಳಿಗೂ ಪ್ರಾಕೃತ ಸಂಬಂಧವೇ ಇಲ್ಲ, ಪ್ರಕೃತಿ ಸಂಬಂಧಪಟ್ಟದ್ದಲ್ವೇ, ಎಲ್ಲ ಅಪ್ರಾಕೃತವಾದದ್ದು ಚಿದಾನಂದಾತ್ಮಕಗಳಾಗಿರ್ತಕ್ಕಂಥ ರೂಪ. ನೋಡಪ್ಪ ಅದನ್ನ. ವಿಚಿತ್ರವಾದ ಬೇರೆ ಬೇರೆ ಬಣ್ಣಗಳಿಂದ, ಬೇರೆ ಬೇರೆ ಆಕಾರಗಳಿಂದ ಕೂಡಿರುವಂತಹ ನನ್ನ ಅಲೌಕಿಕವಾದ ಅರ್ಥಾತ್ ಅಪ್ರಾಕೃತವಾಗಿರ್ತಕ್ಕಂಥ ರೂಪ ವಿಶೇಷಗಳನ್ನು ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ನೋಡ್ರಿ, ಇದರಿಂದ ಏನ್ ಗೊತ್ತಾಗತ್ತೆ ನಮಗೆ ಅಂದ್ರೆ, ಅಶೇಷ ವಿಶೇಷಗಳಿಂದ ಭಗವಂತನ ಸ್ವರೂಪ ಕೂಡಿದೆ, ಆದ್ರೆ ನಮಗ್ ನೋಡೋ ಕಣ್ಣಿಲ್ಲ ಅಂತಷ್ಟೆ. ಅವ ತೋರಿಸಿದ್ರೆ, ನೋಡುವ ಸಾಮರ್ಥ್ಯವನ್ನ ನಮಗ್ ಕೊಟ್ರೆ ನೋಡ್ಬಹುದು, ಬಿಟ್ರೆ ನೋಡ್ಲಿ ಅಂದ್ರೆ ದೇವರು ತೋರಿಸಿ ಬಿಟ್ಟ ಅಂದ್ರೆ ಎಲ್ಲೋ ಇತ್ತು, ತನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ ಅಂತ ಅರ್ಥ ಅಲ್ಲ. ಅಲ್ಲೇ ಇತ್ತು. ಪಶ್ಯ ಅಂತ, ನೋಡಯ್ಯ ಅಂತಂದ. ನೋಡ್ಬೇಕು ಅಂತ ಆಸೆ ಇದೆ, ನನ್ ಯೋಗ್ಯತೆ ಇದ್ರೆ ತೋರ್ಸು ನೀನು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಕೃಷ್ಣ ಏನ್ ಮಾಡ್ದ, ಒಂದು ಅರ್ಧ ಗಂಟೆ ಇರು, ವೇಟ್ ಮಾಡಿದ್ರು. ಏನಿಲ್ವೇ ಇಲ್ಲ, ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ, ಎಂತದೂ ಇಲ್ಲ, ನೋಡಯ್ಯ ಅಂದ್ಬಿಟ್ಟ ಅಷ್ಟೇ. ಹಾಗಿರ್ಬೇಕಾದ್ರೆ ಭಗವತ್ ಅದಕ್ಕೆ ಪ್ರಭು ಅಂತ ಹಾಕಿದ್ದು. ಎಷ್ಟು ಅಪಾರವಾದಂತಹ ಶಕ್ತಿ ಭಗವಂತನಿಗೆ, ಅಚಿಂತ್ಯ ಶಕ್ತಿ ಸಂಪನ್ನ. ನೋಡಿ ದೇವರು ಹೇಗ್ ಗೊತ್ತಾಗತ್ತ ಅವನದು. ಏನಿಲ್ಲ ನೋಡು ಅಂತಂದ. ಅವನು ಏನ್ ನೋಡ್ಬೇಕು ಅವನು? ನೋಡಿ, ಪಶ್ಯ ಭಾರತ ವಂಶದಲ್ಲಿ ಬಂದಿರತಕ್ಕ ಅರ್ಜುನ, ನೋಡಯ್ಯ ಆದಿತ್ಯಾನ್ ದ್ವಾದಶಾದಿತ್ಯರನ್ನ, ವಸೂನ್ ಅಷ್ಟವಸುಗಳನ್ನ, ರುದ್ರಾನ್ ಏಕಾದಶ ರುದ್ರರನ್ನ, ಅಶ್ವಿನವು ಅಶ್ವಿನಿ ದೇವತೆಗಳನ್ನ, ಮರುತ್ ನಾಮಕರಾದ ಮುಖ್ಯ ಪ್ರಾಣ ದೇವರಿಂದ ಕೂಡಿದ 49 ಮರುದ್ದೇವತೆ, 50 ಆದ್ರಿ ಇಲ್ಲಿ. ಮುಖ್ಯ ಪ್ರಾಣ ದೇವರು ಪ್ಲಸ್ 49 ಮರುತ್ತುಗಳು, 50 ಮರುತ್ತುಗಳನ್ನ ನೋಡಯ್ಯ. ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನವು ಮರುತಸ್ತಥಾ, ನೋಡು, ಎಲ್ಲರನ್ನ ನೋಡು. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟ ವಸುಗಳು, 2 ಅಶ್ವಿನಿ ದೇವತೆಗಳು, 49 ಪ್ಲಸ್ 50 ಜನ ಮರುದೇವತೆಗಳು. ಅದೃಷ್ಟ ಪೂರ್ವಾಣಿ, ಇಲ್ಲಿವರೆಗೂ ಯಾರು ನೋಡೇ ಇಲ್ಲ, ಕಲ್ಪನೆಯೂ ಮಾಡ್ಲಿಲ್ಲ ಅಂತ ಬಹು ನಾನಾ ವಿಧವಾಗಿರತಕ್ಕ ಆಶ್ಚರ್ಯಕರವಾಗಿರತಕ್ಕ ಪದಾರ್ಥಗಳನ್ನ ನನ್ನ ಶರೀರದಲ್ಲಿ ನೋಡು. ಇಹ ಈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಹೆಚ್ಚಾನ್ಯದ್ರಷ್ಟುಮರ್ಹಸಿ. ಗುಡಾಕೇಶ, ನನ್ನನ್ನ ನೋಡ್ಬೇಕು ಅಂದ್ರೆ ನಿದ್ರೆ ಗೆಲ್ಲಬೇಕು. ಗುಡಾಕ ಅಂದ್ರೆ ನಿದ್ರೆಯನ್ನ ಗೆಲ್ಲಬೇಕು. ನಿದ್ದೆಯನ್ನ ಗೆಲ್ಲಿಲ್ಲ ಅಂದ್ರೆ ಶಾಸ್ತ್ರ ಎಲ್ಲಿ ಬರುತ್ತೆ? ಅದರಿಂದ ನಿದ್ರೆಯನ್ನ ತನ್ನ ಸ್ವಾಧೀನವನ್ನಾಗಿ ಮಾಡಿಕೊಂಡ ಅರ್ಜುನ ಕೃತ್ಸ್ನಂ, ಸಮಸ್ತವಾದ ಎಲ್ಲ ಚರಾಚರಂ, ಚೇತನಾತ್ಮಕವಾದ ಸಕಲ ವಸ್ತುಗಳಿಂದ ಕೂಡಿದ ಜಗತ್ತನ್ನ ಇಹ ನಿನಗೆ ದರ್ಶನ ಮಾಡಿಸ್ಲಿಕ್ಕೆ ಯೋಗ್ಯವಾಗಿರತಕ್ಕಂಥ ನನ್ನ ದೇಹದಲ್ಲಿ ಒಂದೇ ಒಂದು ಜಾಗದಲ್ಲಿದೆ ನೋಡಯ್ಯ. ಈ ಸಮಸ್ತ ಪ್ರಪಂಚ ನನ್ನ ಶರೀರದ ಒಂದು ಮೂಲೆಯಲ್ಲಿ ಆಶ್ರಯ ಮಾಡಿಕೊಂಡು ಏಕಸ್ಥಂ. ನೋಡ್ ಜಗತ್ತಿರೋದೇ ಇಲ್ಲಿಂದ.
ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು, ಮರುದೇವತೆಗಳು ಮುಗ್ದೋಯ್ತು. ಮತ್ತೆ ಮಿಕ್ಕಿದೆಲ್ಲ ಸರ್ವಾಶ್ಚರ್ಯಕರವಾಗಿರತಕ್ಕ ಅದ್ಭುತವಾದ ಎಲ್ಲ ಪದಾರ್ಥಗಳನ್ನು ನೋಡು ಒಂದು ಬಿಟ್ಟ. ಸಮಸ್ತ ಜಗತ್ತು ತನ್ನ ಶರೀರದ ಒಂದು ಭಾಗದಲ್ಲಿ ಆಶ್ರಯ ಮಾಡಿಕೊಂಡಿದೆ ನೋಡು. ಇದಕ್ಕಿಂತ ಬೇರೆಯಾಗಿ ಇನ್ನೇನ್ ನೋಡ್ಬೇಕು ಅಂತ ಆಸೆ ಪಡ್ತಿ? ಎಲ್ಲ ನನ್ನ ದೇಹದಲ್ಲಿದೆ ನೋಡು. ಹೆಚ್ಚಾನ್ಯ ದ್ರಷ್ಟುಮಿಚ್ಛಸಿ ಪಶ್ಯ, ಈಗ ನೋಡು. ಏನ್ ನೋಡ್ಬೇಕು ಹೇಳಿ? ಅವನು ಯಾವ್ದಾದ್ರು ಒಂದು ನೋಡ್ಬೋದು. ಎಲ್ಲಾ ನೋಡ್ಬಿಡು ಅಂತಂದ್ರೆ, ನೋಡಯ್ಯ ಇಲ್ಲಿ ನೋಡು, ಅದು ನೋಡು, ದ್ವಾದಶಾರಿತ್ಯರ ನೋಡು. ಹಬ್ಬ, ಒಂದು ಸೂರ್ಯನ್ ನೋಡ್ಲಿಕ್ಕೆ ನಮ್ಗೆ ಕಷ್ಟ. 12 ಸೂರ್ಯನ ಒಟ್ಟಿಗೆ ತೋರಿಸ್ಬಿಟ್ಟು ನೋಡು ಅಂದ್ರೆ ಗಾಬರಿ ಆಗ್ಬಿಡುತ್ತೆ ಅಲ್ವಾ? ವಸುಗಳನ್ನ ನೋಡು, ಅಷ್ಟ ವಸುಗಳನ್ನ ನೋಡು. ಏನ್ ತಮಾಷೆ ಮಾತಾ? ಏಕಾದಶ ರುದ್ರ, ಒಂದೊಂದು ರುದ್ರ ಉರಿಯುವ ಬೆಂಕಿ. ಒಬ್ಬೊಬ್ಬ ರುದ್ರನೇ ಹಾಗೆ. ಅಶ್ವಿನಿ ದೇವತೆಗಳು 49 ಮರುತ್ತುಗಳು. ಹೆಸರು ನೋಡೋ ಹೊತ್ತಿಗೆ 1.5 ಗಂಟೆ ಆಗೋಗುತ್ತೆ. ಈಗ 49 ಮರುತ್ತುಗಳು ಯಾರು ಅಂತಂದ್ರೆ, ಆಚಾರ್ಯ ಪಾಠ ಸಾಕಾಚಾರ್ಯ ಅಂತ ಅನ್ಬಿಡ್ತೀವಿ ನಾವು. 49 ಮರುತ್ತುಗಳ ಸ್ವರೂಪ, ನಾಮ, ಲಕ್ಷಣ, ಬಣ್ಣ, ಆಭರಣ ನೋಡ್ಲಿಕ್ಕೆ 1.5 ಗಂಟೆ ಬೇಕು. ನೋಡು 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 ನೋಡು, ಪಶ್ಯ ಪಶ್ಯ ಅಂತಿದ್ದ ಕೃಷ್ಣ ಅವನಿಗೆ. ಕೊನೆಗೆ ದೇವರೇ ಹೇಳ್ಬಿಟ್ಟ, ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನ ಇವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ನಿಮ್ಗೆ ಸಾಧ್ಯ ಇಲ್ಲ ಬಿಡಯ್ಯ, ಫಸ್ಟ್ ನೋಡು ನೋಡು ಅಂದ್ಬಿಟ್ಟ ದೇವ್ರು. ನೋಡು ಅಂತಂದ ಮೇಲೆ ನತು ಮಾಂ ಶಕ್ಯಸೆ ದ್ರಷ್ಟುಂ, ಅರ್ಜುನ ನೀನು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಿ, ನಾನು ನೋಡು ನೋಡು ಅಂತ ಹೇಳ್ತಾ ಇದ್ದೀನಿ ನಿನಗೆ. ಆದ್ರೆ ನಿನ್ನ ಈ ಸ್ವಚಕ್ಷುಷ ಮಾಂಸದ ಕಣ್ಣುಗಳಿಂದ ನನ್ನ ಈ ರೂಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ನೀನು ಪ್ರಭುವಲ್ಲ, ನೀನ್ ಸಮರ್ಥ ಅಲ್ಲ. ಶಕ್ಯಸೆ ನಿನ್ ಸಾಮರ್ಥ್ಯ ಇಲ್ಲ ನೋಡ್ಲಿಕ್ಕೆ. ಆದ್ದರಿಂದ ದಿವ್ಯಂ ದದಾಮಿ ತೇ ಚಕ್ಷುಹು, ಲೋಕ ವಿಲಕ್ಷಣವಾದ ಕಣ್ಣನ್ನು ನಿನಗ್ ಕೊಡ್ತೇನೆ. ಅಂದ್ರೆ ನನ್ನ ದರ್ಶನ ಮಾಡ್ಲಿಕ್ಕೆ ಯೋಗ್ಯವಾದ ಕಣ್ಣನ್ನ ನಾನ್ ನಿನಗ್ ಕೊಡ್ತೇನೆ. ಆಚಾರ್ಯ ಹೇಳ್ತಾರೆ, ದೇವರನ್ನ ಕಾಣಲಿಕ್ಕೆ ಇರತಕ್ಕಂತಹ ದಿವ್ಯವಾದ ಕಣ್ಣು ಅಂದ್ರೆ ಶಾಸ್ತ್ರ ದೃಶ್ಯತೆ ಶಾಸ್ತ್ರ ಚಕ್ಷುಷಾ ಅಂತ ಪ್ರಮಾಣ. ಶಾಸ್ತ್ರವೆನ್ನುವ ಕಣ್ಣನ್ನ ನಾವು ಇಟ್ಟುಕೊಂಡ್ಬಿಟ್ರೆ ಭಗವಂತ ಸುಲಭ ಕಾಣಿಸ್ಬಿಡ್ತಾನಂತೆ ಕಣ್ಣಿಗೆ. ಶಾಸ್ತ್ರಾಖ್ಯ ನಯನ ನಮಗ್ ಕೊಡುದೆ. ಅದಕ್ಕೆ ದೇವರಿಗೆ ಪುಂಡರೀಕಾಕ್ಷ, ಕಮಲಪತ್ರಾಕ್ಷ ಅಂತ ಯಾಕೆ ಕರಿಬೇಕು ಅಂದ್ರೆ, ನಿನ್ನ ಅದ್ಭುತವಾದ ಆ ಆಕಾರವನ್ನ, ಸ್ವರೂಪವನ್ನ, ಜ್ಞಾನಾನಂದಮಯ ಶರೀರವನ್ನ ನೋಡ್ಬೇಕು ಅಂತ ಆಸೆ ಇದೆ ಸ್ವಾಮಿ. ನನಗೆ ಶಾಸ್ತ್ರವೆನ್ನುವ ಕಣ್ಣನ್ನ ಕೊಟ್ಟು ಬಿಡು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನನ್ ರೂಪ ನಾನು ನೋಡುವಂತೀನಿ, ನಿನಗೂ ನೋಡ್ಲಿಕ್ಕೆ ಆಸೆ ಇದೆ. ಏನ್ ಜೋರಾಗಿ ಒಂದು ಬೆಳಕು ಬಂದ್ಬಿಟ್ರೆ, ಬೆಳಕು ಏನು ಬಂತು, ನಮ್ಮಲ್ಲೇ ಒಂದು ಫೋಕಸ್ ಲೈಟ್ ಅಂತ ಬರುತ್ತೆ. ಈ ಮೈಕ್ ಸೆಟ್ ಮತ್ತೆ ಸೀರಿಯಲ್ ಸೆಟ್ ಲೈಟ್ ಹಾಕೋರಿಗೆ ಗೊತ್ತಿರುತ್ತೆ. ಫೋಕಸ್ ಲೈಟು ಅಂತ ಬರುತ್ತೆ, ಎಷ್ಟು ದಪ್ಪ ಇರುತ್ತದೆ. ಆ ಫೋಕಸ್ ಲೈಟಿನ ಮಖದ ಮುಂದೆ ಇಟ್ಬಿಟ್ರೆ ಮಖ ಎಲ್ಲ ಏನ್ ಕತ್ಲಾಗ್ಬಿಡುತ್ತೆ. ಜಾಸ್ತಿ ಬೆಳಕು ಬಂದ್ಬಿಟ್ರೆ ಕಣ್ಣೆಲ್ಲ ಕತ್ತಲಿಟ್ಟು ಹೋಗು, ಏನು ಕಾಣಲ್ಲ ಅಲ್ವಾ? ಯಾವುದೇ ಪ್ರಾಕೃತವಾದ ಈ ಪದಾರ್ಥ ಸ್ವಿಚ್ ಆನ್ ಮಾಡಿದ್ರೆ ಬರುತ್ತೆ, ಸ್ವಿಚ್ ಆಫ್ ಮಾಡಿದ್ರೆ ಹೋಗುತ್ತೆ. ಅದನ್ನ ನೋಡ್ಬಿಟ್ರೆ ಕಣ್ಣು ಕತ್ತಲೆ ಬಂದ್ಬಿಡುತ್ತೆ, ಏನು ಕಾಣೋದಿಲ್ಲ ಅಂತ ಇರ್ಬೇಕಾದ್ರೆ ದ್ವಾದಶಾದಿತ್ಯ, ಅಷ್ಟವಸು, ಏಕಾದಶ ರುದ್ರ, ಅಶ್ವಿನಿ ದೇವತೆಗಳು 50 ಜನ, ಅವ್ರು ಇವರೆಲ್ಲ ನೋಡಯ್ಯ ನೋಡು 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 ಅಂತ ಏನ್ ನೋಡ್ಬೇಕು? ನೋಡ್ಲಿಕ್ಕೆ ಏನಿದೆ? ಸಾಧ್ಯವೇ ಇಲ್ಲ. ಅದಕ್ಕೆ ದೇವ್ರ ಅಂದ್ಬಿಟ್ಟ, ಅಲೌಕಿಕವಾದ ಅರ್ಥಾತ್ ಲೋಕ ವಿಲಕ್ಷಣವಾಗಿರ್ತಕ್ಕಂತಹ ಒಂದು ಕಣ್ಣನ್ನು ನಿನಗೆ ಕೊಟ್ಬಿಡ್ತೇನೆ ನೋಡು. ನನ್ನ ಐಶ್ವರ್ಯವನ್ನ ನೋಡು, ಅಚಿಂತ್ಯವಾಗಿರ್ತಕ್ಕ ನನ್ನ ಸಾಮರ್ಥ್ಯವನ್ನ ನೋಡು. ಸಂಜಯ ಹೇಳ್ತಾರೆ, ಸಂಜಯ ಉವಾಚ, ಸಂಜಯನ್ ಯೋಗ ನೋಡ್ರಿ. ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಧೃತರಾಷ್ಟ್ರ ಕೆಳಯ ರಾಜನ್, ಧೃತರಾಷ್ಟ್ರ ಮಹಾರಾಜನೇ, ಮಹಾಯೋಗೇಶ್ವರ. ಬರೀ ಯೋಗ ಅಂದ್ರೆ ಕಷ್ಟ, ಅದು ಮಹಾಯೋಗೇಶ್ವರ ಅಂದ್ಬಿಟ್ಟ ಕೃಷ್ಣನನ್ನ. ಮಹಾಯೋಗೇಶ್ವರ ಅಂತ ಅತ್ಯಂತ ಉತ್ಕೃಷ್ಟವಾಗಿರತಕ್ಕ ಸಕಲ ಉಪಾಯ ಮತ್ತು ಅನಂತಾನಂತ ಶಕ್ತಿಗಳು ಆ ಎಲ್ಲಕ್ಕೂ ಸ್ವಾಮಿಯಾಗಿ ನಿಂತವನು ಭಗವಂತ ಅಂತ ಹರಿಹಿ. ಹರಿಸ್ಸರ್ವ ಹರಿಹಿ ಅನ್ನೋದಕ್ಕೆ ಆಚಾರ್ಯರ ಭಾಷ್ಯ ಬರೀತಾರೆ, ಸರ್ವಯಜ್ಞಾದಿ ಭಾಗಹಾರಿತ್ವ, ಎಲ್ಲ ಯಜ್ಞಗಳ ಭಾಗಗಳನ್ನ ಸ್ವೀಕಾರ ಮಾಡೋದರಿಂದ ಸರ್ವಯಜ್ಞ ಭುಜೇ ನಮಃ ಅಂತ ಹೇಳ್ತೇವಲ್ಲ, ಸರ್ವಯಜ್ಞ ಭೋಕ್ತೃವಾದ್ದರಿಂದ ಭಗವಂತನಿಗೆ ಹರಿ ಅಂತ ಹೆಸರು.
ಮೋಕ್ಷ ಧರ್ಮದಲ್ಲಿ ಹಾಗೇ ಇದೆ. ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕ್ರತುಷ್ವಹಂ ವರ್ಣೋ ಮೇ ಹರಿತ ಶ್ರೇಷ್ಠ ತಸ್ಮಾತ್ ಹರಿರಿತಿ ಸ್ಮೃತಃ. ಭಗವಂತನಿಗೆ ಹರಿ ಅಂತ ಕರೀತಾರೆ. ಯಾಕೆ? ಇಡೋಪಹೂತಂ, ಇಡಾ ಅಂತನ್ನೋದು ಒಂದು ಮಂತ್ರ ವಿಶೇಷ. ಆ ಇಡ ಎನ್ನುವಂತಹ ಮಂತ್ರ ವಿಶೇಷಗಳಲ್ಲಿ ಪ್ರತಿಪಾದ್ಯವಾಗಿರತಕ್ಕ ತನ್ನ ಭಾಗವನ್ನು ಇಡೋಪಹೂತಂ ಗೇಹೇಶು, ಇಡ ಮನು ಅಂತೆಲ್ಲ ಮಂತ್ರ ಬರುತ್ತೆ. ಅಂತಹ ಆ ಇಡ ಎನ್ನುವಂತಹ ಒಂದು ಮಂತ್ರದಲ್ಲಿ ಪ್ರತಿಪಾದ್ಯವಾಗಿರತಕ್ಕಂತಹ ಯಜ್ಞ ಭಾಗ ಏನಿದೆ, ಆ ಯಜ್ಞ ಭಾಗವನ್ನ ಅಥವಾ ಸಕಲ ಯಜ್ಞದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ತನ್ನ ಭಾಗವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಭಗವಂತನಿಗೆ ಹರಿ ಅಂತ ಹೆಸರು. ಇನ್ನೊಂದು ಕಾರಣ ಇದೆ. ಮತ್ತು ದೇವರೇ ಹೇಳುವಂತ ಮಾತು ಮಮ ಅಂತ ಹೇಳ್ತಾನೆ. ಭಗವಂತನಿಗೆ ಒಂದು ಅಪ್ರಾಕೃತವಾದಂತಹ ಬಣ್ಣ ಇದೆ. ವರ್ಣೋಮೆ ಹರಿತ ಶ್ರೇಷ್ಠ. ಹರಿತ ಅಂದ್ರೆ ಗ್ರೀನ್, ಯೆಲ್ಲೋ ಬಣ್ಣ, ಗ್ರೀನ್ ಹಸಿರು ಬಣ್ಣ. ವರ್ಣೋಮೆ ಹರಿತ ಶ್ರೇಷ್ಠ, ನನಗೆ ಅತ್ಯಂತ ಶ್ರೇಷ್ಠವಾದ, ಶ್ರೇಷ್ಠ ಅಂದ್ರೆ ನಿಮ್ಮ ಈ ನೀರು ಹಾಕೊಂಡ್ರೆ ಅಳಿಸೋಗುವಂತ ಬಣ್ಣ ಅಲ್ಲ, ಅದು ಅಪ್ರಾಕೃತವಾದಂತಹ ಹಸಿರು ಬಣ್ಣ ನನಗಿದೆ. ನಾನು ಹಸಿರು ಬಣ್ಣದ ರೂಪದಿಂದ ಇದ್ದೇನೆ, ಆದ್ದರಿಂದಲೂ ನನಗೆ ಹರಿ ಅಂತ ಹೆಸರು. ಎರಡು, ಸರ್ವಯಜ್ಞ ಭಾಗವನ್ನ ಸ್ವೀಕಾರ ಮಾಡುವುದರಿಂದಲೂ ಅಪ್ರಾಕೃತವಾದ ಹಸಿರು ಬಣ್ಣದಿಂದ ಕೂಡಿರುವುದರಿಂದಲೂ ನನಗೆ ಹರಿ ಅಂತ ಕರೀತಾರೆ. ಆದ್ದರಿಂದ ಮಹಾಯೋಗೇಶ್ವರೋ ಹರಿಹಿ, ಸರ್ವಯಜ್ಞ ಭೋಕ್ತೃವಾಗಿ ಅಪ್ರಾಕೃತವಾದ ಹಸಿರು ಬಣ್ಣದಿಂದ, ಅದಕ್ಕೆ ನಾನಾ ವರ್ಣಾನಿ ಅಂತ ಕೃಷ್ಣ ಹೇಳಿದ. ಹಸಿರು ಬಣ್ಣದಿಂದ ಕೂಡಿದಂತಹ ಹರಿ ಅಂತ ಕರೆಯಲ್ಪಡತಕ್ಕಂತಹ ಕೃಷ್ಣ ಏವಮ್ಮೆ ಪಶ್ಯ ಪಾರ್ಥ, ನೋಡಯ್ಯ, ನೋಡು ಅಂತ ಹೇಳಿ ಅರ್ಜುನನಿಗೋಸ್ಕರವಾಗಿ ಅತ್ಯದ್ಭುತವಾಗಿರತಕ್ಕಂತಹ ತನ್ನ ಐಶ್ವರಂ ರೂಪಂ, ವಿಶ್ವರೂಪವನ್ನ ದರ್ಶಯಾಮಾಸ, ತೋರಿಸಿಬಿಟ್ಟ. ಲೋಕವಿಲಕ್ಷಣವಾಗಿರ್ತಕ್ಕಂತಹ ಪ್ರಾಕೃತವಾದ ತನ್ನ ಸ್ವರೂಪವನ್ನ ದರ್ಶನ ಮಾಡಿಸ್ಲಿಕ್ಕಾಗಿ ಲೋಕವಿಲಕ್ಷಣವಾದ ಕಣ್ಣನ್ನ ಕೊಟ್ಟ ಭಗವಂತ ಅವನಿಗೆ ತನ್ನ ವಿಶ್ವರೂಪವನ್ನ ದರ್ಶನ ಮಾಡಿಸಿಬಿಟ್ಟ. ಹೇಗಿದೆ ವಿಶ್ವರೂಪ? ಅಷ್ಟೇ, ವಿಶ್ವರೂಪ ಅಂತ ಹೇಳ್ಬೇಕಷ್ಟೇ ನಾವು, ಇನ್ನೇನು ಹೇಳೋದು. ವಿಶ್ವರೂಪ ಹೇಗಿದೆ? ವಿಶ್ವರೂಪ ಇದ್ದಾಗಿದೆ ಹೇಳ್ತಾರೆ. ದಿವ್ಯಮಾಲ್ಯ ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಎಲ್ಲ ನೋಡಿ, ದಿವ್ಯ 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 ಎಲ್ಲ ಅಪ್ರಾಕೃತವಾದದ್ದು. ಅನೇಕ ವಕ್ತ್ರ ನಯನಂ, ಅನೇಕ ಅಂದ್ರೆ ಒಂದೆರಡಲ್ಲ, ಅನಂತ ಕಣ್ಣುಗಳು, ಅನಂತ ಮುಖಗಳು. ಅನೇಕ ವಕ್ತ್ರ ನಯನಂ, ಹೇಗಿದೆ ರೂಪ? ವಿಶ್ವರೂಪ ಅದು. ಅನಂತ ಮುಖಗಳಿವೆ, ಅದಕ್ಕೆ ಅನಂತ ಕಣ್ಣುಗಳಿವೆ. ಅನೇಕಾದ್ಭುತ ದರ್ಶನಂ, ಅತ್ಯಂತ ಆಶ್ಚರ್ಯಕರವಾಗಿರತಕ್ಕ ಅನಂತ ಅಪ್ರಾಕೃತ ಪದಾರ್ಥಗಳ ದರ್ಶನ ಆಗ್ತಾ ಇದೆ ಅರ್ಜುನನಿಗೆ. ಅನೇಕ ದಿವ್ಯಾಭರಣಂ, ಅನಂತ ಅಪ್ರಾಕೃತ ಆಭರಣಗಳನ್ನ ಧಾರಣೆ ಮಾಡಿದೆ ಆ ರೂಪ. ದಿವ್ಯ ಅನೇಕ ಉದ್ಯತಾಯುಧಂ, ಯುದ್ಧಕ್ಕೆ ರೆಡಿ ಆಗಿದೆ ಅಲ್ವಾ, ಆದ್ದರಿಂದ ಯುದ್ಧ ಸನ್ನದ್ಧವಾದ ಅಪ್ರಾಕೃತವಾಗಿರ್ತಕ್ಕಂತಹ ಅನಂತ ಆಯುಧಗಳಿದೆ ಅಲ್ಲಿ. ಏನೆಲ್ಲ ಅನಂತ ಅಂತ ಹೇಳ್ಬೇಕಷ್ಟೇ, ಶ್ರವಣ ಮಾತ್ರ ಮಾಡ್ಬೇಕಷ್ಟೇ. ನಾವು ಕಲ್ಪನೆ ಏನ್ ಮಾಡ್ತೀರಿ? ಅನಂತ ಮುಖ, ಅನಂತ ಕಣ್ಣುಗಳು, ಅನಂತ ಅಪ್ರಾಕೃತವಾದ ಆಯುಧಗಳು, ಅತ್ಯದ್ಭುತವಾದ ಲೋಕ ವಿಲಕ್ಷಣವಾದ ಸರ್ವಾಶ್ಚರ್ಯಗಳನ್ನು ದರ್ಶನ ಮಾಡಿಸ್ತಾ ಇದ್ದಾನೆ ಭಗವಂತ. ಅಂತಹ ಭಗವಂತನ ವಿಶ್ವರೂಪ ಅನಂತವಾದ ಅಪ್ರಾಕೃತವಾಗಿರ್ತಕ್ಕಂತಹ ನಾನಾ ಆಭರಣಗಳನ್ನ ಧಾರಣೆ ಮಾಡಿದೆ. ದಿವ್ಯಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ. ದಿವ್ಯ ಮಾಲ್ಯಾಂಬರಧರಂ, ಅಪ್ರಾಕೃತವಾಗಿರ್ತಕ್ಕಂತಹ ಮಾಲೆಯನ್ನ ಧರಿಸಿದ್ದಾನೆ. ದಿವ್ಯ ಅಂಬರಧರಂ, ಅಪ್ರಾಕೃತವಾಗಿರತಕ್ಕಂತಹ ಪೀತಾಂಬರವನ್ನ ಧಾರಣೆ ಮಾಡಿದ್ದಾನೆ ಭಗವಂತ. ದಿವ್ಯ ಗಂಧಾನುಲೇಪನಂ, ಅಪ್ರಾಕೃತವಾಗಿರತಕ್ಕಂತಹ ಗಂಧವನ್ನ ಧರಿಸಿದ್ದಾನೆ. ಲೋಕವಿಲಕ್ಷಣ, ಏನು ಅಪ್ರಾಕೃತವಾದ ಲೋಕವಿಲಕ್ಷಣವಾದ ಗಂಧ? ಕಲ್ಪನೆ ಬರೋದಿಲ್ಲ, ಅದಕ್ಕೆ ಕೇಳಬೇಕು ಅಂತ ಹೇಳಿದ್ದಷ್ಟೇ.
ಸರ್ವಾಶ್ಚರ್ಯಮಯಂ. ಏನ್ ನಾವು ಯಾವುದೋ ಸಭೆ ತಾಜ್ ಮಹಲ್ ನೋಡಿ ಅಬ್ಬವ್ವಾ ಸೋ ಬ್ಯೂಟಿಫುಲ್ ಅಲ್ವಾ, ಆಶ್ಚರ್ಯ ಅಂತೀವಿ. ಇನ್ಯಾವುದೋ ಒಂದು ನೋಡಿ ಆಶ್ಚರ್ಯ ಅಂತೀವಿ. ಏನ್ ಆಶ್ಚರ್ಯ? ಸರ್ವಾಶ್ಚರ್ಯಮಯನಾದವನು ವಿಷ್ಣು, ಸರ್ವಾಶ್ಚರ್ಯಮಯಂ ದೇವಂ. ಆಶ್ಚರ್ಯಕರವಾದಂತಹ ಸ್ವರೂಪ ದೇವರದ್ದು. ದೇವಂ ಕ್ರೀಡಾದಿ ಗುಣವಿಶಿಷ್ಟನಾದ ಅನಂತಂ ಸಕಲ ದೇಶಕಾಲಗಳಲ್ಲಿ ವ್ಯಾಪಿಸಿಕೊಂಡಿರತಕ್ಕಂತಹ, ಸರ್ವಕಾಲಗಳಲ್ಲಿಯೂ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ, ವಿಶ್ವತೋಮುಖಂ ಎಲ್ಲ ದಿಕ್ಕುಗಳಲ್ಲಿ ಸರ್ವಾವಯವಗಳಿಂದ ಕೂಡಿ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನ ನೋಡಿಬಿಟ್ಟ. ಅದಕ್ಕೆ ಸರ್ವಾಶ್ಚರ್ಯಮಯಂ ಅನ್ನೋದಕ್ಕೆ ಆಚಾರ್ಯರ ಭಾಷ್ಯ ಬರೀತಾರೆ ಸರ್ವಾಶ್ಚರ್ಯಾತ್ಮಕಂ. ನೋಡಿ, ಇದಕ್ಕೆ ಅದ್ಭುತವಾದ ಭಾಷ್ಯ, ಒಂದೊಂದೇ ಅಕ್ಷರಗಳಲ್ಲಿ ವಿಸ್ತಾರವಾಗಿ ಬರೆದಿಲ್ಲ, ವಿಸ್ತಾರವಾಗಿ ಭಾಷ್ಯ ತಾತ್ಪರ್ಯದಲ್ಲಿ ಬರೀತಾರೆ. ವಿಶ್ವರೂಪದ ಬಗ್ಗೆ ವಿಸ್ತೃತವಾಗಿರ್ತಕ್ಕಂತಹ ಚಿಂತನೆ ತಾತ್ಪರ್ಯದಲ್ಲಿ. ನೋಡೋಣ, ತಾತ್ಪರ್ಯ ಪಾಠ ಆಗುವಾಗ ನೋಡೋಣ, ಕೇಳ್ರಿ. ಅದನ್ನ ತೋರಿಸಿದ ಸರ್ವಾಶ್ಚರ್ಯಮಯ ಅಂದ್ರೆ ಸರ್ವಾಶ್ಚರ್ಯಾತ್ಮಕ ಅಂತ. ಆ ಸರ್ವಾಶ್ಚರ್ಯಮಯ ಅಂತಂದ್ರೆ ಎಲ್ಲ ಲೋಕಗಳಲ್ಲಿ ಏನೇನು ನಮಗೆ ಆಶ್ಚರ್ಯವನ್ನ ಉಂಟು ಮಾಡತಕ್ಕಂತ ವಸ್ತುಗಳಿದೆಯೋ ಆ ಎಲ್ಲ ವಸ್ತುಗಳಿಗಿಂತಲೂ ಆಶ್ಚರ್ಯ ಎನ್ನುವಂತ ಗುಣಸ್ವರೂಪನಾದವನು ಭಗವಂತ. ಎಲ್ಲವೂ ಅವನ ಸ್ವರೂಪವೇ, ಎಲ್ಲವೂ ಅವನ ಗುಣಗಳೇ, ಎಲ್ಲ ಆಶ್ಚರ್ಯವೂ ದೇವರ ಗುಣಗಳೇ. ಅಲ್ಲ, ಅಪ್ರಾಕೃತವಾದ ಅನಂತಗಳಾದ ಭಗವಂತನ ಸ್ವರೂಪ ನೋಡಿಬಿಟ್ಟ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿಭಾಹ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಹೇಗಿತ್ತದು? ದಿವಿ ಸೂರ್ಯ ಸಹಸ್ರಸ್ಯ. ಇಲ್ಲಿ ಆಚಾರ್ಯ ಭಾಷ್ಯ ಬರೀತಾರೆ, ಸಹಸ್ರ ಅಂದ್ರೆ 1000 ಅಲ್ಲ, ಸಹಸ್ರ ಶಬ್ದ ಅನಂತವಾಚಿ. ಸಹಸ್ರ ಅಂತಂದ್ರೆ ಅನಂತ, ಅನಂತ ಸೂರ್ಯ ಸದೃಶವಾಗಿರತಕ್ಕಂಥ ಕಾಂತಿ. ಏನ್ರಿ? ಅನಂತ ಸೂರ್ಯ ಸದೃಶವಾದ ಕಾಂತಿ. ದಿವಿ ಸೂರ್ಯ ಸಹಸ್ರಸ್ಯ. ಆಕಾಶದಲ್ಲಿ ಒಂದೇ ಸಮಯದಲ್ಲಿ 1000 ಸೂರ್ಯರು ಉದಯ ಆಗಿಬಿಟ್ರೆ, 1000 ಸೂರ್ಯೋದಯವಾದಾಗ ಎಂಥ ಕಾಂತಿ ಬರ್ತದೆ, ಅಂತ ಕಾಂತಿ ಆ ವಿಶ್ವರೂಪಕ್ಕಿತ್ತು. ಆ ವಿಶ್ವರೂಪದ ಕಾಂತಿ ಹೇಗಿದೆ? ಆಕಾಶದಲ್ಲಿ ಒಟ್ಟಿಗೆ ಅಟ್ ಎ ಟೈಮ್ 1000 ಸೂರ್ಯೋದಯವಾದಾಗ, 1000 ಜನ ಸೂರ್ಯರುಗಳು ಒಟ್ಟಿಗೆ ಉದಿತರಾದಾಗ ಬರುವಂತಹ ಕಾಂತಿ ಹೇಗಿದೆ? ಆ ಕಾಂತಿಗೆ ಸದೃಶವಾಗಿದೆ ವಿಶ್ವರೂಪದ ಕಾಂತಿ. ಆಚಾರ್ಯ ಬರೆದು ಬಿಟ್ರು ಅದಕ್ಕೆ, ಭಾಷ್ಯ ಬರೆದ್ರು. ಸಹಸ್ರ ಶಬ್ದ ಅಂತ ಅನ್ನೋದು ಅನಂತ ಅಪ್ಪ, ಅನಂತ ಸೂರ್ಯರ ಕಾಂತಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅನಂತ ಸೂರ್ಯರ ಕಾಂತಿ ಅಂತ ಅನ್ನೋದು ಹೌದು, ದೇವರು ಅನಂತ ಸೂರ್ಯ ಕಾಂತಿ ಸಂಪನ್ನ. ಅಷ್ಟೇನಾ? ಅನಂತ ಸೂರ್ಯಕಾಂತಿ ಸಂಪನ್ನ, ಅದು ಕಡಿಮೆ ಅಂತಾರೆ ಆಚಾರ್ಯ ದೇವ್ರಿಗೆ. ಅನಂತ ಸೂರ್ಯಕಾಂತಿ ಸಂಪನ್ನ ಅಂತಂದ್ರೂ ಕೂಡ ದೇವರ ಕಾಂತಿ ಹೇಗಿದೆ ಅಂದ್ರೆ ಅನಂತ ಸೂರ್ಯರಿಗೆ ಸದೃಶವಾದ ಕಾಂತಿ ಇದೆ ಅಂತ ಅನ್ನೋದು ಕೂಡ ಕಡಿಮೆ ದೇವರ ಕಾಂತಿಗೆ. ಯಾಕೆ? ಪರಮಾತ್ಮನಿಗೆ ಅಸದೃಶವಾದ ಕಾಂತಿ. ಅದಕ್ಕೆ ಅನಂತ ಸೂರ್ಯ ಅಂತನ್ನುವ ಎಕ್ಸಾಂಪಲ್ಲು ಸರಿ ಇಲ್ಲ. ಅದಕ್ಕಿಂತಲೂ ಅನಂತ ಚಂದ್ರಾಧಿಕ ಹೇಳ್ತಾರೆ, ಅನಂತಕ್ಕಿಂತಲೂ ಅನಂತ. ಅದಕ್ಕೆ ಹೇಳಿದ್ದು ಕಲ್ಪನೆ ಮಾಡ್ಲಿಕ್ಕೆ ಬರೋದಿಲ್ಲ. ದೇವರ ಕಾಂತಿಗೆ ಉಪಮಾನವೇ ಇಲ್ಲ, ಹೀಗಿದೆ ಅಂತ ಹೇಳಲಿಕ್ಕೆ ನಿರುಪಮಾನಂದಾತ್ಮ ಭಾವ ಹೇಳ್ತಾರೆ. ನಿರುಪಮ ಉಪಮೆಯೇ ಇಲ್ಲ, ಉಪಮಾನವೇ ಇಲ್ಲ. ದೇವರ ಕಾಂತಿ ಹೀಗಿದೆ, ಹೇಗಿದೆ ಜಸ್ಟ್ ನಮ್ಮ ಅರ್ಥ ಆಗಲಿ ಅಂತ ಅನಂತ ಸೂರ್ಯರ ಕಾಂತಿ. ಅನಂತ ಸೂರ್ಯರ ಕಾಂತಿಯೂ ದೇವರ ಕಾಂತಿಗೆ ಸಮಾನ. ಅನಂತ 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 ಅಂದ್ರೂ ಇಲ್ಲ.
ಆಚಾರ್ಯ ಹೇಳ್ತಾರೆ ತದಪಿ ಪಾಕಶಾಸನ ವಿಕ್ರಮ ಇತ್ಯಾದಿ ಇವತ್ ಪ್ರತ್ಯಾಯನಾರ್ಥಮೇವ. ನಮ್ಗೆ ಅರ್ಥವಾಗ್ಲಿ ಅಂತಷ್ಟೇ. ಅನಂತ ಸೂರ್ಯರ ಕಾಂತಿ ಅಂತ ಹೇಳಿದ್ದು ಅನಂತ ಸೂರ್ಯರ ಕಾಂತಿ ಅಂತ ಬರ್ಕೊಳ್ಳಿಕ್ಕಲ್ಲ, ಅರ್ಥವಾಗ್ಲಿ ಅಂತ. ಯಾಕೆ ರಾಮದೇವರ ಬಗ್ಗೆ ಮಾತಾಡ್ಬೇಕಾದ್ರೆ ಪಾಕಶಾಸನ ವಿಕ್ರಮ, ಇಂದ್ರದೇವರ ಸಮಾನವಾದ ಶಕ್ತಿ ಪರಾಕ್ರಮ ರಾಮದೇವರಿಗಿತ್ತು. ರಾಮದೇವರ ಕಾಂತಿ ಹೇಗಿದೆ ಅಂದ್ರೆ ಇಂದ್ರದೇವರಿಗೆ ಸಮವಾಗಿದೆ. ಏನ್ರಿ, ರಾಮದೇವರಿಗೆ ಇಂದ್ರದೇವರಿಗೆ ಸಮಾನವಾದ ಪರಾಕ್ರಮ ಇದೆ ಅಂದ್ಬಿಟ್ರೆ ಅರ್ಥ ಮಾಡಿಸ್ಲಿಕ್ಕೆ ಹೇಳಿದ್ದಷ್ಟೇ ನಮಗೆ. ಇಲ್ಲ, ನಮ್ಗೆ ಗೊತ್ತಾಗಲ್ಲ. ನಮ್ಮ ಮಂದ ಬುದ್ಧಿ, ನಮ್ ತಲೆ ಒಳಗ್ ಹೋಗಲ್ಲ ಅದು. ನಮ್ ತಲೆ ಒಳಗ್ ಹೋಗೋದಿಲ್ಲ. ಈ ಪ್ರತ್ಯಾಯನಾರ್ಥಮೇವ ಅಜ್ಞಾನಿಗಳಾದವರಿಗೆ. ಬಿಸಿಲು ನೋಡೇ 3-4 ದಿನ ಆಗೋಯ್ತಲ್ಲ, ಸ್ವಲ್ಪ ನೆಗಡಿ ಆಗೋಗಿ ಸುರಿತಾ ಇದೆ ಮಳೆ. ನಮ್ಮಂತ ಅಲ್ಪ ಜನಗಳಿಗೆ, ಅಜ್ಞಾನಿಗಳಾಗಿರ್ತಕ್ಕಂತ ವ್ಯಕ್ತಿಗಳಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತ್ರ ಹೇಳೋದಷ್ಟೇ ಹೊರತು ಅನಂತ ಸೂರ್ಯರ ಕಾಂತಿ ದೇವರಿಗಿದೆ ಅಂದ್ರೆ ಅಷ್ಟೇನಾ ಅಂತ ಕೇಳ್ತಾರೆ ಶಾಸ್ತ್ರ. ಆದ್ದರಿಂದ ಇಲ್ಲಿ 1000 ಎನ್ನುವಂತಹ ಶಬ್ದಕ್ಕೆ ಕೃಷ್ಣ 1000 ಎನ್ನುವಂತಹ ಶಬ್ದಕ್ಕೆ ಈ ಪ್ರಸಿದ್ಧವಾದ 1000 ಸಹಸ್ರ ಎನ್ನುವಂತ ಅರ್ಥವನ್ನ ಬಿಟ್ಬಿಡ್ಬೇಕು. ಯಾಕೆಂದ್ರೆ ಋಗ್ವೇದ ಖಿಲ ಅಂತ ಒಂದು ಭಾಗ, ಅದರಲ್ಲಿ ಸ್ಪಷ್ಟವಾಗಿ ದೇವರ ಕಾಂತಿಯ ಬಗ್ಗೆ ಹೇಳ್ತಾರೆ ನೋಡ್ರಿ. ಅನಂತ ಶಕ್ತಿ ಪರಮಃ ಅನಂತ ವೀರ್ಯ ಸಹ ಅನಂತ ತೇಜಶ್ಚ ತತಸ್ತತೋಪಿ ಇತಿ. ಹೇಗಿದ್ದಾನೆ ದೇವರು? ನಿರವಕಾಶವಾಗಿರತಕ್ಕಂತಹ ಶ್ರುತಿವಾಕ್ಯದಿಂದ ದೇವರ ಸ್ವರೂಪ ಹೀಗಿದೆ ಅಂತ ಅರ್ಥ ಆಗುತ್ತೆ ನಮಗೆ. ಹೇಗಿದೆ ದೇವರ ಸ್ವರೂಪ? ಅನಂತ ಶಕ್ತಿ, ಅನಂತ ಸಾಮರ್ಥ್ಯ, ಪರಮಃ ಅದು ಸರ್ವೋತ್ತಮವಾದ ಅನಂತ ಶಕ್ತಿ, ಅನಂತ ವೀರ್ಯ ಅವನ ಸಾಮರ್ಥ್ಯ ಅನಂತವಾದದ್ದು, ಅನಂತ ತೇಜ ಅವನ ತೇಜಸ್ಸು ಅನಂತವಾದದ್ದು. ತತಸ್ತತೋಪಿ ಅದಕ್ಕಿಂತಲೂ ಜಾಸ್ತಿ. ಅನಂತಕ್ಕಿಂತಲೂ ಜಾಸ್ತಿ ಆದದ್ದು ಭಗವಂತನ ಸ್ವರೂಪ. ತತಸ್ತತೋಪಿ. ಹೀಗೆ ಋಗ್ವೇದ ಖಿಲದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅನಂತ ಅಂತ ಇದ್ರೂ ಕೂಡ ಕೃಷ್ಣ ತನ್ನ ಅನಂತ ರೂಪವನ್ನ ತೋರಿಸ್ಬೇಕಾದ್ರೆ ಸಹಸ್ರ ಅಂತ ಹೇಳಿ. ಯಾಕೆ ಸಹಸ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅರ್ಥ ಆಗ್ಲಿ ಏನೋ ದೃಷ್ಟಿರಷ್ಟೆ. ಮಹಾ ತಾತ್ಪರ್ಯಾಚ ಪ್ರಾಬಲ್ಯಂ. ಅಲ್ರಿ, ಗೀತೆಯಲ್ಲಿ 1000 ಅಂತ ಹೇಳಿಬಿಟ್ಟಿದ್ದಾರೆ. ನೀವು ಬರಿಬೇಕಾದ್ರೆ ಗೀತೆಯಲ್ಲೇ 1000 ಅಂತ ಹೇಳಿಬೇಕಾದ್ರೆ ನೀವ್ ಯಾಕ್ರಿ ಇಲ್ಲಿ ಹಾಕಿದ್ದು? ಅನಂತ ಅಂತ ಹಾಕಿದ್ ಯಾಕ್ರಿ? ಗೀತೆಯಲ್ಲೇ 1000 ಅಂತ ಹಾಕಿರ್ಬೇಕು, ನೀವು ಅನಂತ ಅಂತ ಯಾಕೆ ಹಾಕ್ಬೇಕು ಅಂತ ಕೇಳ್ತಾರೆ. ಗೀತಾವಾಕ್ಯಸ್ಯ ಸಾವಕಾಶತ್ವೇನ ದೌರ್ಬಲ್ಯ. ಅಲ್ಲಿ ಗೀತಾವಾಕ್ಯ ಶ್ರುತಿವಾಕ್ಯ ಅಂತ ಹೇಳಿ ಇಟ್ಕೊಂಡ್ರೆ ಶ್ರುತಿವಾಕ್ಯವೇ ನಿರವಕಾಶವಾದದ್ದು, ಗೀತಾವಾಕ್ಯ ಸಾವಕಾಶ. ಅಂದ್ರೆ 1000 ಅನ್ನೋದಕ್ಕೆ 1000 ಜನ ಬಂದ್ಬಿಟ್ಟಿದ್ರು ಅಂತಂದ್ರೆ ಕರೆಕ್ಟ್ ಆಗಿಲ್ಲ. ತುಂಬಾ ಜನ ಇದ್ರು ಅಂತ ತಾತ್ಪರ್ಯ ಅಷ್ಟೇ ಲೋಕದಲ್ಲಿ. ಸಾವಕಾಶ ವಾಕ್ಯ ಅದೆಲ್ಲ. ಹಾಗೆ ಗೀತಾವಾಕ್ಯ ಸಾವಕಾಶ, ವೇದವಾಕ್ಯ ನಿರವಕಾಶ. ಶ್ರುತೇ ನಿರವಕಾಶತ್ವೇನ ಪ್ರಾಬಲ್ಯ. ಶ್ರುತಿವಾಕ್ಯಕ್ಕೆ ನಿರವಕಾಶವಾದ್ದರಿಂದ ಪ್ರಾಬಲ್ಯ. ಮಹಾಭಾರತಾಂತರ್ಗತವಾಗಿರ್ತಕ್ಕಂಥ ಗೀತಾವಾಕ್ಯಕ್ಕಿಂತಲೂ ನಿರವಕಾಶವಾದಂತಹ ಶ್ರುತಿವಾಕ್ಯವೇ ಪ್ರಧಾನ ಮತ್ತು ಪ್ರಬಲ. ಸೂರ್ಯ ಅಂತ ಅಂದ್ಬಿಟ್ರೆ ಸೂರ್ಯನ ಕಾಂತಿ ಹೇಗಿರುತ್ತೆ ಅಂತ ನಮಗೊಂದು ಕಲ್ಪನೆ ಬರುತ್ತೆ. ಮಧ್ಯಾಹ್ನ ಸೂರ್ಯನ ಕಿರಣಗಳು ಕಾಂತಿ ಹೇಗಿರುತ್ತೆ ಅಂತ. ಇಲ್ಲ,
ಸೂರ್ಯನ ಕಾಂತಿಗಿಂತ ವಿಲಕ್ಷಣ, ಸೂರ್ಯಾದೇರಪಿ ವಿಲಕ್ಷಣ, ತತಸ್ತತೋಪಿ ಸೂರ್ಯಾದಿಗಳಿಗಿಂತಲೂ ಅತ್ಯಂತ ವಿಲಕ್ಷಣವಾದ ಕಾಂತಿ ಹೇಗಿದೆ ಅಂತ ಗೊತ್ತಿಲ್ಲ. ಅಂಥ ಕಾಂತಿ ಸಂಪನ್ನನಾದವನು ಮಹಾ ತಾತ್ಪರ್ಯ ಇದೆ ಅಲ್ಲಿ. ಎಲ್ಲ ಆಗಮಗಳಿಗೆ ಮಹಾಪ್ರಯೋಜನಕ್ಕಾಗಿ, ಅಂದ್ರೆ ಸಮಸ್ತಾಗಮಾನಾಂ ಮಹಾಪ್ರಯೋಜನಾಯ ಯದ್ ಭಗವತಿ ಮಹಾತಾತ್ಪರ್ಯಂ ಶ್ರುತೇ ತದಾನುಕೂಲ್ಯಾತ್ ಗೀತಾವಾಕ್ಯಸ್ಯ ತತ್ ಪ್ರಾತಿಕೂಲ್ಯಾದಿತ್ಯರ್ಥಃ. ಸಮಸ್ತ ಆಗಮಗಳು, ಎಲ್ಲ ಶಾಸ್ತ್ರಗಳು ಏನ್ ಹೇಳ್ತಾ ಇದೆ? ಭಗವತ್ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಆ ಭಗವತ್ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಸಮಸ್ತ ಆಗಮಗಳು ಅಂತ ಹೇಳೋ ಸಂದರ್ಭದಲ್ಲಿ ದೇವರ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡೋದೇ ಸಮಸ್ತ ಶಾಸ್ತ್ರಗಳಿಗೆ ಮಹಾತಾತ್ಪರ್ಯವಾದದ್ದು. ಅದು ಮಹಾತಾತ್ಪರ್ಯ. ಆ ಮಹಾತಾತ್ಪರ್ಯಕ್ಕೆ ಅನುಗುಣವಾಗಿ ನಾವಿಲ್ಲಿ ಹೇಳಿದಂತಹ ಅನಂತ ಶಕ್ತಿ ಪರಮೋನಂತ ವೀರ್ಯ ಎನ್ನುವಂತಹ ಶ್ರುತಿವಾಕ್ಯ ಅದು ಅನುಕೂಲವಾಗಿದೆ. ಆ ಮಹಾತಾತ್ಪರ್ಯಕ್ಕೆ ಗೀತಾವಾಕ್ಯ ಪ್ರತಿಕೂಲವಾಗಿದೆ. ಯಾವ ಗೀತಾವಾಕ್ಯ ಪ್ರತಿಕೂಲವಾಗಿದೆ? ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗಪದುತ್ಥಿತ ಎನ್ನುವಂತಹ ಗೀತಾವಾಕ್ಯ ಪ್ರತಿಕೂಲ. ಭಗವಂತನ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಸ್ಕೊಳ್ಳಿಕ್ಕೆ ಅನುಕೂಲವಾಗಿಲ್ಲ ಅದು. ಆದ್ದರಿಂದಲೇ ಆ ಗೀತಾವಾಕ್ಯವನ್ನ ಮಹಾತಾತ್ಪರ್ಯಕ್ಕೆ ಅನುಕೂಲವಾಗುವಂತೆ ನಾವು ವ್ಯಾಖ್ಯಾನವನ್ನು ಮಾಡಬೇಕು. ಏನದು? 1000 ಸೂರ್ಯರ ಕಾಂತಿ ಅಂತ ಹೇಳಿಬಿಟ್ರೆ ದೇವ್ರಿಗೆ ಏನೂ ಇಲ್ಲ. ನೀವು ಗಣೇಶನಿಗೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತೀರಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. 1 ಕೋಟಿ ಸೂರ್ಯರ ಕಾಂತಿ ಹೇಗಿದೆ ಹಾಗಿದೆ ಅನ್ಬಿಟ್ಟು ಭಗವದ್ಗೀತೆಯಲ್ಲಿ ಕೃಷ್ಣದೇವರ ಕಾಂತಿ ಹೇಗಿದೆ ಅಂದ್ರೆ 1000 ಸೂರ್ಯನ ಕಾಂತಿ ಅಂತ ಅಂದ್ಬಿಟ್ರೆ ಮಹಾತಾತ್ಪರ್ಯಕ್ಕೆ ವಿರೋಧ ಆಯ್ತಲ್ಲ. ಆದ್ದರಿಂದ ಅಲ್ಲಿ 1000 ಅಂತನ್ನೋದು ಅನಂತ ಎನ್ನುವ ಅರ್ಥವನ್ನ ಕೊಡ್ತಾ ಇದೆ ಅಂತ ಶ್ರೀಮದಾಚಾರ್ಯರು ಮಾಡಿದ ಅರ್ಥವೇ ಗೀತೆಗೆ ಅನುಗುಣವಾದ ಅರ್ಥ. ಕಿಂ ಭಗವತಃ ಪರಿಮಿತ ಪ್ರಭತ್ವಮೇವ ವಸ್ತುತಃ ಉತ ಅಪರಿಮಿತ ಪ್ರಭಸ್ಯಾಪ್ಯತ್ರ ಸಹಸ್ರ ಸೂರ್ಯೋಪಮ ಪ್ರಭತ್ವ ಮುಚ್ಚತೆ. ಏನ್ರಿ ದೇವರು ಪರಿಮಿತ ಪ್ರಭಾವ. ಪರಿಮಿತ ಪ್ರಭಾ ಅಂದ್ರೆ ಲಿಮಿಟ್ ಅಷ್ಟೇ ದೇವರು. 1000 ಸೂರ್ಯರ ಕಾಂತಿ ಅಷ್ಟೇ, ಕ್ಲೋಸ್. ಇಲ್ಲ ರೀ, ಸಕಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ವಿರೋಧ. ಭಗವಂತನಿಗೆ 1000 ಸೂರ್ಯರ ಕಾಂತಿ ಅಂತ ಹೇಳಿಬಿಟ್ರೆ ಸಕಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಎಲ್ಲ ಗ್ರಂಥಗಳ ವಿರೋಧ ಬಂದು ಬಿಡತ್ತೆ. ಯಾಕೆ? ಅನಂತ ಸ್ವರೂಪ ಅಂತ ಹೇಳ್ಬೇಕಾದ್ರೆ ಅನಂತ ಕಾಂತಿ ಸಂಪನ್ನ ಅಂತ ಹೇಳಲೇಬೇಕು. ನಚ ಪರಿಮಾಣೋಕ್ತಿಯ ಕಿಂಚಿತ್ ಪ್ರಯೋಜನಂ. ಮೋಕ್ಷ ಬೇಕು ಅಂತಂದ್ರೆ ನಮಗೆ ಭಗವತ್ ಸ್ವರೂಪ ಚೆನ್ನಾಗಿ ತಿಳ್ಕೋಬೇಕು. ಮೋಕ್ಷಾಖ್ಯ ಫಲಸದ್ಭಾವ ನಮಗೆ ಆಗ್ಬೇಕು ಅಂತಂದ್ರೆ ಭಗವಂತನ ಸ್ವರೂಪವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಅರ್ಥ ಮಾಡಬೇಕು ಶಾಸ್ತ್ರದ ಮಾತುಗಳಿಗೆ. ಶ್ರುತಿಗಳಲ್ಲಿ ಹೇಳಿದೆ, ಇತಿಹಾಸ ಪುರಾಣಗಳಲ್ಲಿ ಹೇಳಿದೆ, ಅನಂತ ಕಾಂತಿ ಸಂಪನ್ನನಾದವನು ಭಗವಂತ ಅಂತ. ಅನಂತ ಕಾಂತಿ ಸಂಪನ್ನನಾದ ಭಗವಂತನಿಗೆ 1000 ಸೂರ್ಯರ ಕಾಂತಿ ಅಂತ ನಾವು ಹೇಳಿಬಿಟ್ರೆ ಶಾಸ್ತ್ರ ವಿರೋಧ ಮಾಡಿದಾಗಲಿಲ್ವಾ? ಆದ್ದರಿಂದ ಮಹಾಮಹಿಮೆಯಿಂದ ಕೂಡಿರತಕ್ಕಂಥ ಭಗವಂತನಿಗೆ ಅಲ್ಪವಾದ ಕಾಂತಿ ಇದೆ ಅಂತ ನಾವೇನಾದ್ರೂ ಹೇಳಿದ್ರೆ ಪ್ರಯೋಜನವೇ ಇಲ್ಲ. ಪ್ರಯೋಜನವೇ ಇಲ್ಲ ಅಂದ್ಮೇಲೆ ಮಹಾಪ್ರಯೋಜನ ಎಲ್ಲಿಂದ? ಮಹಾಪ್ರಯೋಜನ ರೂಪವಾಗಿರ್ತಕ್ಕ ಮೋಕ್ಷ ಬರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಯೋಜನವೇ ಇಲ್ಲ. ದೇವರ ಕಾಂತಿ ಅತ್ಯಲ್ಪವಾದಂತಹ ಕಾಂತಿ ಅಂದ್ಬಿಟ್ರೆ ನಿಮಗೆ ವಾಟ್ ಯೂಸ್? ಏನಿದೆ ಪ್ರಯೋಜನ? ಏನಿಲ್ಲ. ಆದ್ದರಿಂದಲೇ ದಿವಿ ಸೂರ್ಯ ಸಹಸ್ರಸ್ಯ ಎನ್ನುವಲ್ಲಿ ಸಹಸ್ರ ಎನ್ನುವ ಶಬ್ದ ಅನಂತ ಎನ್ನುವ ಅರ್ಥವನ್ನ ಕೊಡ್ತಾ ಇದೆ. ಅದಕ್ಕೆ ಆಚಾರ್ಯ ಹೇಳಿದ್ದು ಸಹಸ್ರ ಶಬ್ದ ಅನಂತವಾಚಿ. ಅನಂತ ಸೂರ್ಯೋಪಮ ಪ್ರಭತ್ವಮಪಿ ಭಗವತೋ ನ ವಾಸ್ತವ.
ಅನಂತ ಸೂರ್ಯರ ಕಾಂತಿ ಅನ್ನೋದು ವಾಸ್ತವ ಸತ್ಯ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ನಿರುಪಮ, ಉಪಮಾನವೇ ಇಲ್ಲ ಅದಕ್ಕೆ, ಅಷ್ಟು ಕಾಂತಿಯಿಂದ ಕೂಡಿದ್ದಾನೆ ಭಗವಂತ. ಇದು ಅರ್ಥ ಮಾಡುವ ಕ್ರಮ, ಶಾಸ್ತ್ರ ನೋಡುವ ಕ್ರಮ ಅಂದ್ರೆ ಇದು. ಆದ್ದರಿಂದ ಗೀತೆಯಲ್ಲಿ ಹೇಳಿದ 1000 ಸೂರ್ಯರ ಕಾಂತಿಯಿಂದ ಕೂಡಿದೆ ಭಗವಂತನ ರೂಪ ಅಂದ್ರೆ ಅನಂತ ಸೂರ್ಯರು, ಅದು ಅರ್ಥವಾಗ್ಲಿ ಅಂತಷ್ಟೇ. ಆ ಅನಂತ ಸೂರ್ಯರ ಕಾಂತಿಯೂ ದೇವರ ಕಾಂತಿಗೆ ಸಮ ಅಲ್ಲ, ಅನ್ನೂ ಇದಕ್ಕೂ ಮಿಗಿಲಾಗಿದೆ, ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ಅಂತ ಕಾಂತಿಯಿಂದ ಕೂಡಿದ್ದಾನೆ, ಹೋಲಿಕೆಯೇ ಇಲ್ಲ. ತತ್ರೈಕಸ್ಥಂ ಜಗತ್ ಕೃಷ್ಣಂ ಪ್ರವಿಭಕ್ತವನೇ ಕಥಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದ. ಅರ್ಜುನ ತೋರಿಸ್ಬಿಟ್ನಲ್ಲ ದೇವರು ಎಲ್ಲ ಅಪ್ರಾಕೃತವಾದ ತನ್ನ ರೂಪಗಳನ್ನ ನೋಡಿದ. ದೇವದೇವಸ್ಯ, ದೇವದೇವ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಸ್ವಾಮಿಯಾಗಿರತಕ್ಕಂತಹ ಕೃಷ್ಣನ ಶರೀರದಲ್ಲಿ ಅರ್ಥಾತ್ ಆ ವಿಶ್ವರೂಪದಲ್ಲಿ ಅನೇಕಧ ವಿಭಕ್ತಂ, ದೇವತೆಗಳು, ದಾನವರು, ರಾಕ್ಷಸರು, ಯಕ್ಷರು, ಕಿಂದರರು, ಕಿಂಪುರುಷರು, ಪ್ರಾಣಿಗಳು ಅಂತ ಬೇರೆ ಬೇರೆ ಪ್ರಕಾರವಾಗಿ ವಿಭಕ್ತವಾಗಿರತಕ್ಕ ಕೃತ್ಸ್ನಂ ಜಗತ್ ತತ್ರ ಏಕಸ್ಥಂ, ಎಲ್ಲ ಜಗತ್ತು ಅಲ್ಲೇ ಸನ್ನಿಹಿತವಾಗಿರುವುದನ್ನ ನೋಡಿಬಿಟ್ಟ. ಎಲ್ಲ ಜಗತ್ತು ಕೃಷ್ಣದೇವರ ಶರೀರದಲ್ಲಿ ಒಂದು ಪಾರ್ಟ್, ಒಂದು ಭಾಗದಲ್ಲಿ ನಿಂತಿದೆ, ಅದನ್ನು ನೋಡಿದ. ತತಸ್ಸ ವಿಸ್ಮಯ ವಿಷ್ಣು ಕೃಷ್ಣರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ವಿಸ್ಮಯಾವಿಷ್ಟ, ಅವನಿಗೇನು ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ, ವಿಸ್ಮಯ ಅಷ್ಟೇ. ವಿಸ್ಮಯಾವಿಷ್ಟ, ಆಶ್ಚರ್ಯ ಆಯ್ತು ಅಷ್ಟೇ. ಏನ್ ಹೇಳಲಿಕ್ಕೆ ಸಾಧ್ಯ? ಕೃಷ್ಣರೋಮಾಹ, ರೋಮಾಂಚನ ಆಗೋಯ್ತು, ವಿಸ್ಮಯ ಆಶ್ಚರ್ಯ ಆಯ್ತು, ರೋಮಾಂಚನ ಆಯ್ತು. ಅಯ್ಯೋ ಅಯ್ಯೋ ಹೇಳಲಿಲ್ಲ, ನಮಸ್ಕಾರ ಮಾಡಿಬಿಟ್ಟ. ಪ್ರಣಮ್ಯ ಶಿರಸಃ ದೇವಂ, ತಟ್ಟಾಗ ನಮಸ್ಕಾರ ಮಾಡಿ, ಶಿರಸಾ ಪ್ರಣಮ್ಯ ಸ್ವಾಮಿ ನಮೋ ನಮಃ ಅಂತ ನಮಸ್ಕಾರ ಮಾಡಿ, ಕೃತಾಂಜಲಿ ಎಲ್ಲ ಕೈ ಜೋಡಿಸ್ಬಿಟ್ಟ. ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ, ಕೈ ಜೋಡಿಸಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಹೇಳ್ತಾನೆ, ಅರ್ಜುನ ಉವಾಚ ಪಶ್ಯಾಮಿ ದೇವಾಂತವ ದೇವದೇಹೆ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಸ್ವಾಮಿ ದೇವ, ಅನಂತ ಸೂರ್ಯ ಪ್ರಕಾಶಕ್ಕಿಂತಲೂ ಮಿಗಿಲಾದ ನಿರುಪಮ ಕಾಂತಿಯಿಂದ ಕೂಡಿದ ಅರ್ಜುನ ಕೃಷ್ಣ, ತವ ದೇಹೆ, ನಿನ್ನ ಶರೀರದಲ್ಲಿ ಎಲ್ಲ ದೇವತೆಗಳನ್ನು ನೋಡ್ತಾ ಇದ್ದೇನೆ. ಭೂತ ವಿಶೇಷ ಸಂಘಾನ್, ಎಲ್ಲ ಪ್ರಾಣಿಗಳ ಸಮೂಹವನ್ನ ನೋಡ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮದೇವರನ್ನ ನೋಡ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮದೇವರ ತೊಡೆಯ ಮೇಲೆ ಕೂತಿರ್ತಕ್ಕಂತಹ ರುದ್ರದೇವರನ್ನ ನೋಡಿ, ಚೆನ್ನಾಗಿದೆ ನೋಡಿ. ಭಗವಂತನ ಶರೀರದಲ್ಲಿ ಬ್ರಹ್ಮದೇವರು, ಆ ಕಮಲದ ಮೇಲೆ ಕೂತಿರತಕ್ಕ ಬ್ರಹ್ಮದೇವರ ತೊಡೆಯಲ್ಲಿ ಕಮಲಾಸನಸ್ಥಂ ಈಶಂ, ಚತುರ್ಮುಖ ಬ್ರಹ್ಮದೇವರ ತೊಡೆಯ ಮೇಲೆ ಕೂತಿರತಕ್ಕಂತಹ ಮಹಾರುದ್ರದೇವರು, ಎಲ್ಲ ಋಷಿಗಳು, ಎಲ್ಲ ನಾಗಗಳು, ಅತ್ಯಾಶ್ಚರ್ಯಕರಗಳಾಗಿರ್ತಕ್ಕ ಎಲ್ಲವನ್ನೂ ನೋಡ್ತಾ ಇದ್ದೇನೆ ನಾನು. ದೇವಾ, ನಿನ್ನ ಶರೀರದಲ್ಲಿ ಸರ್ವದರ್ಶನ ಆಗ್ತಾ ಇದೆ ನನಗೆ, ಅದೇ ವಿಶ್ವರೂಪ. ಎಲ್ಲ ಕಡೆ ನಿಂತಿರತಕ್ಕಂತಹ, ಸರ್ವತ್ರ ವ್ಯಾಪ್ತವಾಗಿರತಕ್ಕಂತಹ ನಿನ್ನ ಎಲ್ಲವನ್ನೂ ನಾನು ನೋಡ್ತಾ ಇದ್ದೇನೆ. ಹೇಗಿದೆ? ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರ ನೇತ್ರಂ, ಅಲ್ಲಿ ಅನೇಕ ಶಬ್ದ ಅನ್ನೋದು ಮತ್ತೆ ಅನಂತವಾಚಿ ಅಂತ ಆಚಾರ್ಯ ಬರೀತಾರೆ ಭಾಷೆ. ಅನೇಕ ಶಬ್ದ ಅನಂತವಾಚಿ,
ಇಲ್ಲಿ ಅನೇಕ ಅಂತ ಅನ್ನೋದು ಅನಂತ ಅಂತ. ಇಲ್ಲೇ ನೆಕ್ಸ್ಟ್ 19ನೇ ಶ್ಲೋಕದಲ್ಲಿ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ ಅಂತ ಹೇಳ್ಬೇಕಾದ್ರೆ ಭಗವಂತನಿಗೆ ಅನಂತ ಕೈಗಳು ಅಂತ ಹೇಳಿದ್ದಾರೆ. ಆದ್ದರಿಂದ ಅನೇಕ ಬಾಹೂದರ ವಕ್ತ್ರ ನೇತ್ರಂ ಅಂದ್ರೆ ಅನಂತ ಅಂತ ಅರ್ಥ. ಸರ್ವತಃ ಪಾಣಿಪಾದಂ ತದಿತ್ಯಾದಿ ಚ ಸರ್ವತಃ ಪಾಣಿಪಾದಾದಿರ್ಯತಃ ಪಾಣ್ಯಾದಿ ಶಕ್ತಿಮಾನ್ ಕೇಶಾದಿಷ್ವಪಿ ಸರ್ವತ್ರ ಕೃಷ್ಣ ಕೇಶೋ ಹಿ ಯಾದವಃ ಅಣೋರಣುತರೈರ್ರೂಪೈಃ ಪಾಣಿಪಾದಾದಿ ಸಂಯುತೈಃ ಸರ್ವತ್ರ ಸಂಸ್ಥಿತತ್ವಾದ್ವಾ ಸರ್ವತಃ ಪಾಣಿಪಾದವಾನ್ ಅಂತ ಪ್ರಮಾಣ ವಾಕ್ಯ ಇದೆ. ಅಂತಹ ಪ್ರಮಾಣ ವಾಕ್ಯ ಸರ್ವತಃ ಪಾಣಿಪಾದಂ ತತ್ ಎಂಬತಕ್ಕಂತಹ ಪ್ರಮಾಣ ವಾಕ್ಯ ಇರೋದರಿಂದ ಎಲ್ಲ ಕಡೆಗಳಲ್ಲೂ ದೇವರ ಕೈ, ಕಾಲು, ತಲೆ, ಮುಖ, ಮೂತಿ ಎಲ್ಲ ಇದೆ ಅಂತ ಅರ್ಥ. ಸರ್ವತಃ ಪಾಣಿಪಾದಾದಿ ಎಲ್ಲ ಕಡೆಗಳಲ್ಲಿ ದೇವರ ಎಲ್ಲವೂ ಇದೆ. ಅಷ್ಟು ಮಾತ್ರ ಅಲ್ಲ, ತಲೆಯು ಕೈ ಮಾಡುವಂತಹ ಕೆಲಸ ಮಾಡುತ್ತೆ, ಪಾಣ್ಯಾದಿ ಶಕ್ತಿಮಾನ್. ಕಾಲು ತಲೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ, ದೇವರ ಮೂಗು ಕೈಕಾಲುಗಳ ಕೆಲಸವನ್ನ ಮಾಡುತ್ತೆ, ದೇವರ ಬೆನ್ನು ಕಣ್ಣು ಮಾಡುವ ಎಲ್ಲವೂ ಎಲ್ಲ ಕೆಲಸವನ್ನು ಮಾಡುತ್ತೆ. ಅನೇಕ ಬಾಹೂದರ ವಕ್ತ್ರನೇತ್ರ, ಅನಂತ ಕೈ, ಅನಂತ ಹೊಟ್ಟೆ, ಅನಂತ ಮುಖ, ಅನಂತ ನೇತ್ರ, ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮತಿ ಸಂಪತತ್ರೈರ್ದ್ಯಾವಾ ಭೂಮಿ ಜನಯಂದೇವ ಏಕಃ. ಋಗ್ವೇದ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ ಭಗವಂತನ ಸ್ವರೂಪವನ್ನ. ಅನಂತ ಕಣ್ಣು, ಅನಂತ ಮುಖ, ಅನಂತ ತೋಳು, ಅನಂತ ಪಾದ, ಇಂತಹ ಸರ್ವೋತ್ತಮನಾಗಿರತಕ್ಕ ನಾರಾಯಣನು ತನ್ನ ಅತ್ಯಂತ ಪ್ರಧಾನವಾಗಿರತಕ್ಕ 2 ತೋಳುಗಳಿಂದ ಸ್ವರ್ಗ ಭೂಮಿ ಮೊದಲಾಗಿರ್ತಕ್ಕಂಥವುಗಳನ್ನ ಸೃಷ್ಟಿ ಮಾಡಿ, ಆ ಸೃಷ್ಟಿಗಾಗಿ ಅಗ್ನಿಯೇ ಮೊದಲಾಗಿರತಕ್ಕಂತಹ ಪಂಚಭೂತಗಳನ್ನ ಒಂದಕ್ಕೊಂದು ಮೇಲನ ಮಾಡ್ತಾನೆ. ಅಂದ್ರೆ ತ್ರಿವೃತ್ಕರಣ ಅಂತ ಕರೀತಾರೆ. ಆ ತ್ರಿವೃತ್ಕರಣಗಳನ್ನ ಮಾಡ್ತಾನೆ, ಪೃಥಿವ್ಯಪ್ ತೇಜಸ್ಸುಗಳನ್ನ ಮಿಕ್ಸ್ ಮಾಡ್ತಾನೆ ದೇವರು. ಋಗ್ವೇದ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅನಂತ ಅಂತರ್ಥ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ್ತ ವಿಶ್ವತಸ್ಪಾತ್ ಸಂಬಾಹುಭ್ಯಾ ನಮತಿ ಸಂಪತತ್ರೈರ್ದ್ಯಾವಾ ಪೃಥಿವಿ ಜನಯಂದೇವ ಏಕಃ. ಯಜುರ್ವೇದವು ಸೇಮ್ ಟು ಸೇಮ್. ಇದು ಋಗ್ವೇದ, ಯಜುರ್ವೇದ ಒಂದೇ ಅರ್ಥವನ್ನ ನೋಡಿ. 2 ವೇದಗಳಲ್ಲಿಯೂ ಅತ್ಯಂತ ಸ್ಪಷ್ಟವಾಗಿ ದೇವರ ಅನಂತ ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ವಿಶ್ವಶಬ್ದಶ್ಚ ಅನಂತವಾಚಿ. ವಿಶ್ವರೂಪ ಅಂದ್ರೆ ಅನಂತ ರೂಪ ಅಂತ ಅರ್ಥ. ಅನೇಕ ಬಾಹೂದರ ವಕ್ತ್ರನೇತ್ರ ಅಂದ್ರೆ ಅನಂತ ಬಾಹು, ಅನಂತ ವಕ್ತ್ರ, ಅನಂತ ಉದರ, ಅನಂತ ನೇತ್ರ ಅಂತ ಅರ್ಥ. ಪಶ್ಯಾಮಿ ತ್ವಾಂ ಸರ್ವತಃ ಅನಂತ ರೂಪಂ. ಎಲ್ಲ ಕಡೆಯಲ್ಲಿ ಅನಂತ ರೂಪಗಳಿಂದ ಕೂಡಿದಂತ ನಿನ್ನನ್ನ ನೋಡ್ತಾ ಇದ್ದೇನೆ. ವಿಶ್ವರೂಪ, ಸರ್ವತ್ರ ವ್ಯಾಪ್ತವಾದ ಅನಂತ ರೂಪ ಉಳ್ಳವನೇ. ಸರ್ವತಃ ಅನಂತ ರೂಪಂ ಸರ್ವಂ ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ ಅಂತ ಆಚಾರ್ಯರು ಸರ್ವ ಎನ್ನುವ ಶಬ್ದಕ್ಕೆ ಅನಂತ ಅಂತ ಅರ್ಥ ಮಾಡ್ತಾರೆ. ಸರ್ವ, ಸಮಸ್ತ, ವಿಶ್ವ, ಪೂರ್ಣ ಅದೆಲ್ಲ ಒಂದೇ ಅರ್ಥ. ಸರ್ವ, ಸಮಸ್ತ, ವಿಶ್ವ, ಅನಂತ, ಪೂರ್ಣ ಇದೆಲ್ಲ ಪರ್ಯಾಯ ಪದಗಳು. ಅನಂತ ಪಾದಂ ತಮನಂತ ಬಾಹುಂ ಅನಂತ ವಕ್ತ್ರಂ ಪುರುಷಂ ರೂಪಮೇಕಂ. ಬಾಭ್ರವ್ಯ ಶಾಖಾ ಅಂತ ವೇದದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ದೇವರನ್ನ. ದೇವರು ಎಂಥವನು, ದೇವರ ರೂಪ ಹೇಗಿದೆ, ಅನಂತ ರೂಪದಿಂದ ಕೂಡಿದವನು ಭಗವಂತ. ಅನಂತ ರೂಪದಿಂದ ಕೂಡಿದ್ದಾನೆ ಭಗವಂತ ಅಂತ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಅನಂತ ಪಾದ, ಅನಂತ ಬಾಹು, ಅನಂತ ವಕ್ತ್ರನಾಗಿರತಕ್ಕಂತ ಪುರುಷ ಏಕಂ ಸರ್ವೋತ್ತಮನಾಗಿದ್ದಾನೆ ಅಂತ ಬಾಭ್ರವ್ಯ ಶಾಖೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ.
ಅದರ ಮೇಲೆ ಇನ್ನು ಈ ಶ್ಲೋಕಕ್ಕೆ ವಿಸ್ತಾರವಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಈ ಶ್ಲೋಕದ ಮೇಲೆ ಇನ್ನೊಂದು 2-3 ಪೇಜ್ ವ್ಯಾಖ್ಯಾನ ಇದೆ ಅದಕ್ಕೆ. ಇರ್ಲಿ, ಪುಟ್ಟ ಪುಟ್ಟದ್ದು ಈಗ ಹೇಳಿಬಿಟ್ರೆ ಇನ್ನೊಂದು 1/2-3 ಗಂಟೆ ಆಗ್ಬಿಡುತ್ತೆ. ಸಾಕು. ಅನಂತ ಅನೇಕ ಅನ್ನೋದಕ್ಕೆ ಅನಂತ ಅಂತ ಒಂದು ಅರ್ಥ. ದೇವರು ತೋರಿಸಿದ ತನ್ನ ಅಪ್ರಾಕೃತಗಳಾಗಿರ್ತಕ್ಕ ವಿಶ್ವರೂಪವನ್ನ ನೋಡಿ ಅರ್ಜುನ ರೋಮಾಂಚಿತರಾಗಿ ನಮಸ್ಕಾರವನ್ನ ಮಾಡ್ತಾ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ ಅಂತನ್ನುವಲ್ಲಿಗೆ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಆ ವಿಶ್ವರೂಪ ದರ್ಶನದ ಭಾಗವನ್ನ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣ.